ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಬ್ರಹ್ಮಸ್ವರೂಪಾ ಪರಮಾ ಜ್ಯೋತಿರೂಪಾ ಸನಾತನಿ ಸರ್ವವಿದ್ಯಾಧಿದೇವೀಯಾ ತಸ್ಯೈ ವಾಚೇ ನಮೋ ನಮಃ. ಅಧಃ ಪೂರ್ಣಂ ಜಗತ್ಪ್ರಾಣಾನ್ ಸಂಸ್ಕೃತಂ ಸಂಸ್ಕೃತಿಂ ಗುರುಂ ಕೃಷಿಕಂ ಸೈನಿಕಂ ಗಾಂಚ ವಂದೇ ಭಾರತಮಾತರಂ. ದ್ವಿತೀಯಾಧ್ಯಾಯಸ್ಯ ಏಕಾದಶತಮಃ ಷಡ್ವಿಂಶತಿತಮಃ ವಾ? ಅಥ ಚೈನಂ ನಿತ್ಯಜಾತಂ ನಿತ್ಯಂ ವಾ ಮನ್ಯಸೇ ಮೃತಂ ನಿತ್ಯಂ ವಾ ಮನ್ಯಸೇ ಮೃತಂ ತಥಾಪಿ ತ್ವಂ ಮಹಾಬಾಹೋ ತಥಾಪಿ ತ್ವಂ ಮಹಾಬಾಹೋ ನೈನಂ ಶೋಚಿತುಮರ್ಹಸಿ ನೈನಂ ಶೋಚಿತುಮರ್ಹಸಿ ನೈನಂ ಶೋಚಿತುಮರ್ಹಸಿ. ಜಾತಸ್ಯ ಹಿ ಧ್ರುವೋ ಮೃತ್ಯುಃ ಜಾತಸ್ಯ ಹಿ ಧ್ರುವೋ ಮೃತ್ಯುಃ ಜಾತಸ್ಯ ಹಿ ಧ್ರುವೋ ಮೃತ್ಯುಃ ಧ್ರುವಂ ಜನ್ಮ ಮೃತಸ್ಯ ಚ ಧ್ರುವಂ ಜನ್ಮ ಮೃತಸ್ಯ ಚ ಧ್ರುವಂ ಜನ್ಮ ಮೃತಸ್ಯ ಚ. ತಸ್ಮಾದಪರಿಹಾರ್ಯೇರ್ಥೇ ತಸ್ಮಾತ್ ಅಪರಿಹಾರ್ಯೇರ್ಥೇ ನ ತ್ವಂ ಶೋಚಿತುಮರ್ಹಸಿ ನ ತ್ವಂ ಶೋಚಿತುಮರ್ಹಸಿ ನ ತ್ವಂ ಶೋಚಿತುಮರ್ಹಸಿ. ಅವ್ಯಕ್ತಾದೀನಿ ಭೂತಾನಿ ಅವ್ಯಕ್ತಾದೀನಿ ಭೂತಾನಿ ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತಮಧ್ಯಾನಿ ಭಾರತ ವ್ಯಕ್ತಮಧ್ಯಾನಿ ಭಾರತ ವ್ಯಕ್ತಮಧ್ಯಾನಿ ಭಾರತ. ಅವ್ಯಕ್ತನಿಧನಾನ್ಯೇವ ಅವ್ಯಕ್ತನಿಧನಾನ್ಯೇವ ಅವ್ಯಕ್ತನಿಧನಾನ್ಯೇವ. ತತ್ರ ಕಾ ಪರಿದೇವನಾ ತತ್ರ ಕಾ ಪರಿದೇವನಾ ತತ್ರ ಕಾ ಪರಿದೇವನಾ. ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವದ್ವದತಿ ತಥೈವ ಚಾನ್ಯಃ ಆಶ್ಚರ್ಯವದ್ ವದತಿ ತಥೈವ ಚಾನ್ಯಃ ಆಶ್ಚರ್ಯವದ್ ವದತಿ ತಥೈವ ಚಾನ್ಯಃ. ಆಶ್ಚರ್ಯವಚ್ಚೈನಮನ್ಯಃ ಶೃಣೋತಿ ಆಶ್ಚರ್ಯವಚ್ಚೈನಮನ್ಯಃ ಶೃಣೋತಿ ಆಶ್ಚರ್ಯವಚ್ಚೈನಮನ್ಯಃ ಶೃಣೋತಿ. ಶ್ರುತ್ವಾಪ್ಯೇನಂ ವೇದ ನ ಚೈವ ಕಶ್ಚಿತ್ ಶ್ರುತ್ವಾಪ್ಯೇನಂ ವೇದ ನ ಚೈವ ಕಶ್ಚಿತ್ ಶ್ರುತ್ವಾಪ್ಯೇನಂ ವೇದ ನ ಚೈವ ಕಶ್ಚಿತ್. ದೇಹಿ ನಿತ್ಯಮವಧ್ಯೋಯಂ ದೇಹಿ ನಿತ್ಯಮವಧ್ಯೋಯಂ ದೇಹಿ ನಿತ್ಯಮವಧ್ಯೋಯಂ ದೇಹೇ ಸರ್ವಸ್ಯ ಭಾರತ ದೇಹೇ ಸರ್ವಸ್ಯ ಭಾರತ ದೇಹೇ ಸರ್ವಸ್ಯ ಭಾರತ. ತಸ್ಮಾತ್ ಸರ್ವಾಣಿ ಭೂತಾನಿ ತಸ್ಮಾತ್ ಸರ್ವಾಣಿ ಭೂತಾನಿ ತಸ್ಮಾತ್ ಸರ್ವಾಣಿ ಭೂತಾನಿ ನ ತ್ವಂ ಶೋಚಿತುಮರ್ಹಸಿ ನ ತ್ವಂ ಶೋಚಿತುಮರ್ಹಸಿ ನ ತ್ವಂ ಶೋಚಿತುಮರ್ಹಸಿ. ಸ್ವಧರ್ಮಮಪಿ ಚಾವೇಕ್ಷ್ಯ ಸ್ವಧರ್ಮಮಪಿ ಚಾವೇಕ್ಷ್ಯ ಸ್ವಧರ್ಮಮಪಿ ಚಾವೇಕ್ಷ್ಯ ನ ವಿಕಂಪಿತುಮರ್ಹಸಿ ನ ವಿಕಂಪಿತುಮರ್ಹಸಿ ನ ವಿಕಂಪಿತುಮರ್ಹಸಿ. ಧರ್ಮ್ಯಾದ್ಧಿಯುದ್ಧಾತ್ ಶ್ರೇಯೋನ್ಯತ್ ಧರ್ಮ್ಯಾಧಿಯುದ್ಧಾತ್ ಶ್ರೇಯೋನ್ಯತ್ ಧರ್ಮ್ಯಾಧಿಯುದ್ಧಾತ್ ಶ್ರೇಯೋನ್ಯತ್. ಕ್ಷತ್ರಿಯಸ್ಯ ನ ವಿದ್ಯತೆ ಕ್ಷತ್ರಿಯಸ್ಯ ನ ವಿದ್ಯತೆ ಕ್ಷತ್ರಿಯಸ್ಯ ನ ವಿದ್ಯತೆ. ಯದೃಚ್ಛಯಾ ಚೋಪಪನ್ನಂ ಯದೃಚ್ಛಯಾ ಚೋಪಪನ್ನಂ ಯದೃಚ್ಛಯಾ ಚೋಪಪನ್ನಂ ಸ್ವರ್ಗದ್ವಾರಮಪಾವೃತಂ ಸ್ವರ್ಗದ್ವಾರಮಪಾವೃತಂ ಸ್ವರ್ಗದ್ವಾರಮಪಾವೃತಂ. ಸುಖಿನಃ ಕ್ಷತ್ರಿಯಾಃ ಪಾರ್ಥ ಸುಖಿನಃ ಕ್ಷತ್ರಿಯಾಃ ಪಾರ್ಥ ಸುಖಿನಃ ಕ್ಷತ್ರಿಯಾಃ ಪಾರ್ಥ ಲಭಂತೆ ಯುದ್ಧಮೀದೃಶಂ ಲಭಂತೆ ಯುದ್ಧಮೀದೃಶಂ ಲಭಂತೆ ಯುದ್ಧಮೀದೃಶಂ. ಅಥ ಚೇತ್ತ್ವಮಿಮಂ ಧರ್ಮ್ಯಂ ಅಥ ಚೇತ್ತ್ವಂ ಧರ್ಮ್ಯಮಿಮಂ ಅಥ ಚೇತ್ತ್ವಂ ಧರ್ಮ್ಯಮಿಮಂ ಅಥ ಚೇತ್ತ್ವಂ ಧರ್ಮ್ಯಮಿಮಂ ಸಂಗ್ರಾಮಂ ನ ಕರಿಷ್ಯಸಿ ಸಂಗ್ರಾಮಂ ನ ಕರಿಷ್ಯಸಿ ಸಂಗ್ರಾಮಂ ನ ಕರಿಷ್ಯಸಿ. ತತಃ ಸ್ವಧರ್ಮಂ ಕೀರ್ತಿಂಚ ತತಃ ಸ್ವಧರ್ಮಂ ಕೀರ್ತಿಂಚ
ततस्वधर्मं कीर्तिं च हित्वा पापमवाप्स्यसि हित्वा पापमवाप्स्यसि हित्वा पापमवाप्स्यसि अकीर्तिं चापि भूतानि अकीर्तिं चापि भूतानि अकीर्तिं चापि भूतानि कथयिष्यन्ति ते व्ययाम् कथयिष्यन्ति ते व्ययाम् कथयिष्यन्ति ते व्ययाम् सम्भावितस्य चाकीर्तिः सम्भावितस्य चाकीर्तिः सम्भावितस्य चाकीर्तिः मरणादतिरिच्यते 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 भयाद्रणादुपरतम् भयाद्रणाद् उपरतं भयाद्रणात् उपरतं मंस्यन्ते त्वां महारथाः मंस्यन्ते त्वां महारथाः मंस्यन्ते त्वां महारथाः येषां च त्वं बहुमतो येषां च त्वं बहुमतो येषां च त्वं बहुमतो भूत्वा यास्यसि लाघवम् भूत्वा यास्यसि लाघवम् भूत्वा यास्यसि लाघवम् 2:35 ಆಯಿತು. ಪಾರಾಯಣ ಕೊನೆಗೆ ಮಾಡೋಣ. ಭೂತಗ್ರಾಮಸ್ಸ ಏವಾಯಂ ಭೂತಗ್ರಾಮಸ್ಸ ಏವಾಯಂ ಭೂತಗ್ರಾಮಸ್ಸ ಏವಾಯಂ ಭೂತ್ವಾ ಭೂತ್ವಾ ಪ್ರಲೀಯತೆ ಭೂತ್ವಾ ಭೂತ್ವಾ ಪ್ರಲೀಯತೆ ಭೂತ್ವಾ ಭೂತ್ವಾ ಪ್ರಲೀಯತೆ ರಾತ್ರ್ಯಾಗಮೇ ವಶಃ ಪಾರ್ಥ ರಾತ್ರ್ಯಾಗಮೇ ವಶಃ ಪಾರ್ಥ ರಾತ್ರ್ಯಾಗಮೇ ವಶಃ ಪಾರ್ಥ ಪ್ರಭವತ್ಯಹ ರಾಗಮೇ ಪ್ರಭವತ್ಯಹ ರಾಗಮೇ ಪ್ರಭವತ್ಯಹ ರಾಗಮೇ 8:18 ಅಲ್ವಾ? ಹಿಂದಿನ ಶ್ಲೋಕದಲ್ಲಿ ಚತುರ್ಮುಖನ ಒಂದು ದಿನದ ಅಥವಾ ಒಂದು ಹಗಲು ಒಂದು ರಾತ್ರಿಯ ಕಾಲಮಾನ ಎಷ್ಟು ನಮ್ಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಹೇಗೆ ಹೇಳ್ಬೋದು? ನಮ್ಗೆ ಅರ್ಥ ಆಗಬೇಕು ಅಂದರೆ ಚತುರ್ಮುಖನ 1 ಸೆಕೆಂಡು ಅಂತ ಹೇಳಿದರೆ ನಮ್ಗೆ 1,00,000 ವರ್ಷ. ಅವನು 2 ಸೆಕೆಂಡ್ ಬಂದೆ ಅಂದರೆ 2,00,000 ವರ್ಷದ ಮೇಲೆ ಬರ್ತಾನೆ. ಕಥೆ ಉಂಟಲ್ಲ, ರೇವತಿ ಮದುವೆ ಆಗಲಿಕ್ಕೆ ತಯಾರಾದ ಹುಡುಗಿ. ಅವರಪ್ಪ ಹುಡುಕಿ 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 ಎಲ್ಲ ಗಂಡುಗಳನ್ನು ಲೆಕ್ಕ ಮಾಡಿದರೆ ಅದು ಕೊನೆಗೆ ಏನೂ ವ್ಯವಸ್ಥೆಯಿಂದ ಆಗದೆ ಬೇಸತ್ತು ಸೀದಾ ಚತುರ್ಮುಖನ ಲೋಕಕ್ಕೆ ಮಗಳನ್ನು ಕರ್ಕೊಂಡು ಹೋಗ್ತಾನೆ. ಹೋಗಿ ಕೇಳ್ತಾನೆ ಚತುರ್ಮುಖ, ಅಂದರೆ ಕೇಳಬೇಕು ಅಂತ ಸಭೆಗೆ ಹೋಗ್ತಾನೆ. ಸಭೆಯಲ್ಲಿ ಏನೋ ಕಾರ್ಯಕ್ರಮ ಮುಕ್ತಾಯ ಆಗ್ತಾ ಇರುತ್ತೆ. ಆಗ ಚತುರ್ಮುಖ ಅವರನ್ನು ನೋಡಿ 1-2 ಕ್ಷಣ ತಾಳಿ ಅಂತ ಅವರಿಗೇನು ಹೋಗಿ ಬನ್ನಿ ಅಂತನೋ ಅಥವಾ ಇನ್ನೇನೋ ಮಾತಾಡಿ ಈಚೆ ಬರ್ತಾನೆ. ಬಂದಾಗ ಏನು ಅಂತ ಕೇಳ್ತಾನೆ. ಹೀಗೀಗೆ ನನ್ನ ಮಗಳಿಗೆ ಒಂದು ಯೋಗ್ಯವಾದ ಗಂಡನ್ನು ಹುಡುಕಲಿಕ್ಕೆ ಕಷ್ಟ ಆಯಿತು, ನೀನೇನು ಸೃಷ್ಟಿ ಮಾಡಿದ್ದು? ನನ್ನ ಮಗಳಿಗೆ ಸರಿಯಾದ ಒಂದು ಹುಡುಗನನ್ನೇ ನೀನು ನೋಡಿಲ್ಲಲ್ವಾ? ನೀನು ಯಾರ್ಯಾರನ್ನು ನೋಡಿದಿ? ಅವನು ಹೇಳ್ತಾನೆ, ಈಗ ಲಿಸ್ಟಲ್ಲಿ ಇಷ್ಟು ಜನ ಇದ್ದಾರೆ ಅಂತ. ಹೌದಾ? ನೀನೀಗ ಹೋಗುವಾಗ ಅವ್ರು ಯಾರೂ ಇರಲ್ಲ, ಅವರ ಪರಂಪರೆ ಎಲ್ಲವೂ ಕೂಡ ನಾಶ ಆಗಿ ಅದರ ನಂತರದ ಪರಂಪರೆಗಳು ಯುಗ ಯುಗಗಳೇ ಕಳೆದು ಹೋಗಿದೆ. ನೀನು ಹೋಗುವಾಗ ಒಬ್ಬ ಇರ್ತಾನೆ, ಯಾದವರ ಕುಲದಲ್ಲಿ ಬಲರಾಮ ಅಂತ ಹುಟ್ಟಿದ್ದಾನೆ, ಅವನನ್ನು ಇವಳಿಗೆ ಕೊಟ್ಟು ಮದುವೆ ಮಾಡು ಅಂದರೆ ಅವನು ಒಂದು 4 ಕ್ಷಣ ತಡೆದು ಮಾತಾಡ್ತೇನೆ ಅಂತ ಯಾರನ್ನು ಮಾತಾಡಿಸಿ ಈ ಕಡೆ ಮಾತಾಡುವಾಗ ಭೂಮಿಯಲ್ಲಿ ಅಷ್ಟು ಕಾಲ ಕಳೆದು ಹೋಗಿದೆ. ನಮಗೆ ಇದೆಲ್ಲ ತಕ್ಷಣದಲ್ಲಿ ಅರ್ಥ ಆಗಲಿಕ್ಕೆ, ಈಗ ನಾವು ಒಂದು ಸಣ್ಣದಾದ ಮೋರಿ ಇದ್ದರೆ ಹಾದ್ಕೊಂಡು ಆಚೆ ಹೋಗ್ತೇವೆ. ಅದೇ ಒಂದು ಇರುವೆಗೆ ಅದರಲ್ಲಿ ಒಂದು ಕಡ್ಡಿ ಏನಾದರೂ ಸಿಕ್ಕಾಕೊಂಡು ಈಚೆಯಿಂದ ಆಚೆಗೆ ಹೋಗೋದು ಅಂದರೆ ಏನೋ ಪ್ರಪಾತದ ಕೆಳಗೆ ನೋಡಿದಾಗ ಅನ್ನಿಸ್ತಾ ಇರುತ್ತೆ. ವಸ್ತುತಃ ಪ್ರಪಾತ ನಮ್ಮ ದೃಷ್ಟಿಯಿಂದ ಅದು ಪ್ರಪಾತವೇ ಅಲ್ಲ. ಅಯ್ಯ ಇಷ್ಟು ಚಿಕ್ಕದಕ್ಕೆ ಹೆದರಬೇಕಾ ಅಂತ ನಾವು ಯೋಚನೆ ಮಾಡ್ತೇವೆ. ಆದರೆ ಅದಕ್ಕೆ ಅದರ ಆಲೋಚನೆಗೆ ಅದು ತುಂಬ ಆಳ, ಅಲ್ಲಿ ಬಿದ್ದರೆ ಏನೋ ಆಗಿಬಿಡುತ್ತೆ ಅಂತ. ಕಾಲದಲ್ಲೂ ಹಾಗೆ ವ್ಯತ್ಯಾಸ ಇದೆ. ಅದೇ ಹಿಂದೆ ಹೇಳಿದ್ದೆ. ಅಂದರೆ ನಮ್ಮ ಸೂರ್ಯಚಂದ್ರ ನಡುವಿನ ಕಾಲ ಇಟ್ಟುಕೊಂಡು ನಾವು ಈ ಹಗಲು ರಾತ್ರಿಯನ್ನು ಗಮನಿಸ್ತೇವೆ. ಇದಕ್ಕಿಂತ ಆಚೆಯೂ ಜಗತ್ತಿದೆ, ಇಷ್ಟೇ ಜಗತ್ತಲ್ಲ. ಇದು ಒಂದು ಬ್ರಹ್ಮಾಂಡ ಕೋಟಿಯಲ್ಲಿ ಒಂದು ಸಣ್ಣ ಕಣ. ನಮಗೆ ಬರೀ ಈ ಗ್ಯಾಲಕ್ಸಿ ಇದ್ದೇ ನಾವು ಸೂರ್ಯನನ್ನು ಮಾತಾಡುವಾಗ ಭೂಮಿಗಿಂತ 40,000 ಪಟ್ಟು ದೊಡ್ಡದು ಸೂರ್ಯ ಅಂತ ಹೇಳ್ತೇವೆ. ಆ ಸೂರ್ಯನ ಕೋಟಿ ಪಾಲು ದೊಡ್ಡದಾದಂತಹ ಇನ್ನೂ ನಕ್ಷತ್ರಗಳು ಸಾವಿರಾರಿದೆ.
ಲೆಕ್ಕ ಇಲ್ಲದಷ್ಟು ಪರಿಸರದ ವ್ಯವಸ್ಥೆ ಅಂದರೆ ಪ್ರಕೃತಿಯ ವ್ಯವಸ್ಥೆಯಲ್ಲಿ ನಮ್ಗೆ ಅರ್ಥ ಆಗದ ಸಂಗತಿಗಳು ಬೇಕಾದಷ್ಟಿದೆ. ಇದೆಲ್ಲವೂ ಮೀರಿದಾಗ ಇಡೀ ಜಗತ್ತು ಅನ್ನೋದು, ಬ್ರಹ್ಮಾಂಡ ಅನ್ನೋದು ನಮ್ಮ ಕಾಲಮಾನಕ್ಕಿಂತ ಮೀರಿ ಇರುವಂಥದ್ದು. ಹಾಗಾಗಿ ಹಿಂದೆ ಕಾಲದ ಇಷ್ಟೆಲ್ಲ ಹೇಳಿದ್ದು ಯಾಕೆ ಅಂದರೆ, ಕಾಲ ನಾವು ಅಂದುಕೊಂಡಂತೆ ಈ 100 ವರ್ಷ, ಈ 1000 ವರ್ಷ, ಈ 20,000 ವರ್ಷ, ಅಥವಾ ನಾವು ಎರಾಗಳನ್ನು ಏನೇನೋ ಮಧ್ಯದಲ್ಲಿ ಇದು ಶಿಲಾಯುಗ, ಇದು ಸ್ವರ್ಣಯುಗ, ಇದು ನವಯುಗ ಅಂತ ನಾವೇನು ವಿಭಾಗ ಮಾಡ್ತೇವೆ, ಅದು ಬಹಳ ಚಿಕ್ಕ ಕಾಲ. ಆ ಕಾಲದ ವ್ಯವಸ್ಥೆಯಲ್ಲಿ ಜೀವ ಅನಾದಿನಿತ್ಯ, ಅವನ ಸಾಧನೆ ನಿರಂತರ ನಡೀತಾ ಇರುತ್ತೆ. ಉಳಿದ ದೇವತೆಗಳ ಲೋಕಕ್ಕೆ ಹೋಗಿ ಅಲ್ಲಿ ನೆಲೆಸ್ತಾನೆ ಪುಣ್ಯದ ಸಂಪಾದನೆಯಿಂದ. ನೆಲೆಸಿದ ಮೇಲೆ ಅಲ್ಲಿಯ ಪುಣ್ಯದ ಬಾಪ್ತು ಖಾಲಿಯಾದ ತಕ್ಷಣ ವಾಪಸ್ಸು ಭೂಮಿಗೆ ಅವನನ್ನು ಕಳುಹಿಸಿಕೊಡ್ತಾರೆ. ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಶಂತಿ. ಆದರೆ ಭಗವಂತನ ಅಂದರೆ ಈ ಕಾಲದ ದೀರ್ಘ ಅವಧಿಯನ್ನು ಅರ್ಥ ಮಾಡಿಕೊಂಡು ನಿರಂತರ ಯಾರು ಎಲ್ಲವನ್ನೂ ಸೃಷ್ಟಿಸಿದವನು, ಎಲ್ಲವನ್ನೂ ನಡೆಸಿದವನು, ಎಲ್ಲವನ್ನೂ ಮುಗಿಸುವವನು ಅಂತ ಯೋಚನೆ ಮಾಡಿ ಭಗವಂತನ ಕೃಷ್ಣನೇ ಹೇಳಿಕೊಂಡ ಮಾತು, ನನ್ನನ್ನು ಯಾರು ಸರಿಯಾಗಿ ಪೂರ್ತಿ ತಿಳ್ಕೊಳ್ತಾನೋ ಅವನಿಗೆ ಮತ್ತೆ ಈ ಸಂಸಾರದ ಚಕ್ರದಲ್ಲಿ ಸುತ್ತಾಟ ಇಲ್ಲ. ಈ ದೀರ್ಘಕಾಲದ ಪ್ರಯಾಣಗಳೆಲ್ಲವೂ ಕೂಡ ನಿಂತು ಹೋಗುತ್ತೆ. ಇಲ್ಲೊಂದು ಬಹಳ ಸೂಕ್ಷ್ಮವಾದ ಅಂಶ ಹೇಳಿದರು, ಭೂತಗ್ರಾಮ. ಈಗ ಒಂದು ಸೃಷ್ಟಿ ಅಂತಂದರೆ 31,104,000 ಕೋಟಿ ವರ್ಷ. ಒಂದು ಇಡೀ ಬ್ರಹ್ಮಾಂಡ ನಾಶ ಆಗೋದು ಆವಾಗ. ಈಗ ಎಲ್ಲೆಲ್ಲೋ ಮಧ್ಯ ಮಧ್ಯದಲ್ಲಿ ನಾಶ ಆಗುತ್ತೆ ಅಂತ ಭಯಪಡಿಸ್ತಾರಲ್ವ, ಅವರ ಒಂದು ಯೋಚನೆ ಅಷ್ಟೇ ಅದು, ಅಥವಾ ಇನ್ನು ಕೆಲವರು ಹೆದರಿಸುವ ಪಟ್ಟಷ್ಟೇ. ಆದರೆ ಇನ್ನು ಈಗ ಬರೀ ಕಲಿಯುಗ ಕಳೀಲಿಕ್ಕೇ 4,27,000 ವರ್ಷಗಳು ಬಾಕಿ ಇದೆ. ಅದರಿಂದಾಗಿ ಅಷ್ಟು ಸುಲಭ ಇಲ್ಲ. ಇಷ್ಟು ಭೂತಗಳಿವೆ ಅಲ್ಲ, ಪಂಚಭೂತಗಳು, ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶ, ಇದು ಯಾವುದು ಕೂಡ ಹೊಸ್ತು ಸೃಷ್ಟಿ ಆಗುವುದಿಲ್ಲ. ಈಗ ಮಣ್ಣಿದೆ, ಒಂದು ಕಡೆ ನೀರಿದೆ, ಇನ್ನೊಂದು ಕಡೆ ಆ ಮಣ್ಣಿನ ಹೆಂಟೆಯನ್ನು ಹಾಕಿ ಅದನ್ನು ಮಡಿಕೆಯನ್ನಾಗಿಯೋ ಇನ್ನೇನೋ ಮಾಡಲಿಕ್ಕೆ ಒಂದು ಚಕ್ರ ತಿರುಗ್ತಾ ಇರುತ್ತೆ, ಅದಕ್ಕೊಂದು ಕೋಲಿರುತ್ತೆ, ಎದುರುಗಡೆ ಒಬ್ಬ ಕುಂಬಾರ ಇರ್ತಾನೆ. ಇದೆಲ್ಲವೂ ಬೇರೆ ಬೇರೆಯಾಗಿತ್ತು. ಅವನಿಗೆ ಮಡಿಕೆ ಮಾಡುವುದು ಹೇಗೆ ಅಂತ ಗೊತ್ತಿದೆ, ಅದರಿಂದಾಗಿ ಕುಂಬಾರ ಅವನು. ನೀವು ಇನ್ಯಾರನ್ನು ಪೈಲಟನ್ನು ಕರೆದು ಮಾಡಿ ಅಂತಂದರೆ ಅದು ಏನೋ ಕೇಳಿದರೆ ಏನೋ ಆಗುತ್ತೆ. ವಿನಾಯಕಂ ಪ್ರಕುರ್ವಾಣ ರಚಯಾಮಾಸ ವಾನರಂ. ಅವ್ನು ಮಾಡಲಿಕ್ಕೆ ಹೋಗಿದ್ದು ವಿನಾಯಕ ಅಂತ, ಅದು ಮೂತಿ ದಪ್ಪಾಗಿ ವಾನರ ಆಗುತ್ತೆ. ಪುಣ್ಯಕ್ಕೆ ಕನಿಷ್ಠ ಅಷ್ಟಾದರೂ ಆದರೆ, ಇಲ್ಲಾಂದರೆ ಅದು ಮಣ್ಣಿನ ಮುದ್ದೆಯಾಗಿ ಉಳಿಯುತ್ತೆ. ತಿಳಿದವನಾಗಿರಬೇಕು, ಮಾಡಬೇಕು ಅಂತ ಬಯಕೆ ಇರಬೇಕು, ಮಾಡಬೇಕು. ಬರೀ ತಿಳುವಳಿಕೆ ಇದ್ದರೂ ಆಗಲ್ಲ, ಮಾಡಬೇಕು ಅಂತ ಬಯಕೆ ಇದ್ದರೂ ಜ್ಞಾನ ಇಲ್ಲದೇ ಇದ್ದರೆ ಆಗೋದಿಲ್ಲ, ಮಾಡದೇ ಇದ್ದರೂ ಆಗೋದಿಲ್ಲ. ಹಾಗಾಗಿ ಗೊತ್ತಿರಬೇಕು, ಮಾಡಬೇಕು ಅಂತ ಬಯಕೆ ಇರಬೇಕು, ಮಾಡಬೇಕು. ಮಾಡುವಾಗ ಆ ವಸ್ತುವನ್ನು ಉಪಯೋಗಿಸ್ತಾನವನು, ಮಣ್ಣನ್ನು ಉಪಯೋಗಿಸ್ತಾನೆ, ಅದಕ್ಕೆ ನೀರನ್ನು ಕಲಸಿ ಸ್ವಲ್ಪ ಮೆತ್ತಗೆ ಮಾಡಿಕೊಳ್ತಾನೆ. ಆಮೇಲೆ ಆ ಚಕ್ರವನ್ನು ತಿರುಗಿಸಬೇಕು. ತಿರುಗಿಸಿದಾಗ ಒಂದು ಮಡಿಕೆ ತಯಾರಾಯಿತು. ಕೆಳಗಿನ ಭಾಗವನ್ನು ಜೋರಾಗಿ ಕತ್ತರಿಸಿದರೆ ಅದರ ತಳಭಾಗದ್ದು ಭಾಗವನ್ನು ತೆಗೆದಿಟ್ಟು ನೋಡಿದರೆ ಒಂದು ಮಡಿಕೆ ಆಯಿತು. ಇಲ್ಲಿ ಮಡಿಕೆ ಹುಟ್ಟಿತು ಅಂತ ಅಕಸ್ಮಾತು ನಾವು ಹೇಳುವುದಿಲ್ಲ, ಮಡಿಕೆ ಹುಟ್ಟಿತು ಅಂತ ಯಾರೂ ಹೇಳಲ್ಲ. ಮಡಿಕೆ ಆಯಿತು ಅಂತಂದರೆ ಇಲ್ಲದೇ ಇದ್ದ ಮಡಿಕೆ ಸೃಷ್ಟಿ ಆಯಿತಾ? ನೀರಿತ್ತು, ಚಕ್ರ ಸುತ್ತುತ್ತಿತ್ತು, ಮಡಿಕೆ ಮಾಡುವವನು ಇದ್ದ, ಮಣ್ಣು ಇತ್ತು, ಮತ್ತೇನು ಸೃಷ್ಟಿಯಾದದ್ದು? ಶೇಪ್ ಸೃಷ್ಟಿ ಆಯಿತು. ಹಾಗಾದರೆ ಸೃಷ್ಟಿಯಾಗುವುದು ರೂಪ, ವಸ್ತು ಸೃಷ್ಟಿಯಾಗುವುದಿಲ್ಲ. ಭೂತಗ್ರಾಮ ಸ ಏವಾಯಂ. ಭೂತಗಳು ಅಂದರೆ ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶ ಅನಾದಿ ಕಾಲದಿಂದ ಅದೇ ಇರುತ್ತೆ, ಅದು ಚೇಂಜ್ ಆಗೋದಿಲ್ಲ. ಈಗ ಮಡಿಕೆ ಬಿದೋಯ್ತು, ಮಡಿಕೆ ಸತ್ತಿತು ಅಂತ ಯಾರು ಹೇಳಲ್ಲ. ಮಡಿಕೆ ಒಡೆದು ಹೋದ ಮೇಲೆ ಮಡಿಕೆ ಇಲ್ಲ ಅಂತಾಯ್ತಾ? ಮಡಿಕೆಯ ಚೂರು ಅಲ್ಲೇ ಇದೆ, ಚೂರು ಚೂರಾಗಿ ಅದು ಇನ್ನೂ ಪುಡಿಯಾಗಿ ಇನ್ನೇನೋ ಮರದ ಬುಡಕ್ಕೆ ಹೋಗಿ ಬಿದ್ದರೆ ಗೊಬ್ಬರ ಆಗಬಹುದು ಬಹಳ ಕಾಲದ ಬಳಿಕ. ಅಥವಾ ಇನ್ನು ಅದು ಅದೇ ಮಣ್ಣು ಒಂದು ಭಾಗ ಕೊರಡಾಗುತ್ತೆ, ಅಂದರೆ ಕೊಂಬೆ ಆಗುತ್ತೆ, ಒಂದು ಭಾಗ ಎಲೆ ಆಗುತ್ತೆ, ಇನ್ನೊಂದು ಭಾಗ ಹಣ್ಣಾಗುತ್ತೆ, ಇನ್ನೊಂದು ಭಾಗ ಸ್ವಲ್ಪ ಭೂಮಿಯಲ್ಲೇ ಉಳಿಯುತ್ತೆ. ಅದರಲ್ಲಿ ಒಂದು ಭಾಗ ಮಣ್ಣು ಮಾವಿನಕಾಯಿ ಆಗಿದ್ದು ಯಾರೋ ತೊಗೊಂಡು ತಿಂದ, ಇನ್ನೊಬ್ಬ ಯಾರೋ ಕಟ್ಟಿಗೆ ತೊಗೊಂಡೋಗಿ ಅವನು ಉರುವಲು ಹಾಕ್ಕೊಂಡ, ಇನ್ನೊಂದು ಎಲೆ ಯಾರೋ ಹಲ್ಲು ಉಜ್ಲಿಕ್ಕೆ ಇಟ್ಕೊಂಡ. ಈಗ ಯಾರು ಹಲ್ಲು ಉಜ್ಜಲ್ಲ ಬಿಡಿ, ನಮಗೆ ಅಭ್ಯಾಸವೇ ಮರ್ತೋಗಿದೆ. ಸುಲಭದಲ್ಲಿ ಬದುಕಲಿಕ್ಕಿತ್ತು ಹಿಂದಿನ ಕಾಲದ ವ್ಯವಸ್ಥೆಯಲ್ಲಿ. ದುಡ್ಡೇ ಖರ್ಚು ಮಾಡದೆ ಮನೆಯ ಎದುರಿನ ಒಂದು ಗಿಡದ ಎಲೆ ತೊಗೊಂಡ್ರೆ ಆಗ್ತಿತ್ತು ಬಿಡಿ. ಈಗ ಹಾಗಲ್ಲ, ನಾವೆಲ್ಲ ಸೊಫೆಸ್ಟಿಕೇಟೆಡ್ ಬದುಕು. ಅದರಿಂದಾಗಿ ಒಂದಿಷ್ಟು ಬುರುಗು ಬರುವ, ಬಾಯಿಯಲ್ಲಿ ನೊರೆ ಬರುವ ಪದಾರ್ಥವನ್ನು ತಿಕ್ಕಿದ್ರೇ ನಾಗರಿಕರು ಅಂತ ಅನ್ನೋ ಭ್ರಮೆಯಲ್ಲಿದ್ದೇವೆ. ಆದರೆ ಇಷ್ಟೆಲ್ಲ ವ್ಯವಸ್ಥೆ ಇದ್ದರೂ ಹಲ್ಲೇನು ಗಟ್ಟಿ ಆಗಲಿಲ್ಲ.
ಮೊದಲಿನವರಿಗಿಂತ ಈ ಬೇಗನೆ ಬಿದ್ದು ಹೋಗುತ್ತೆ, ಬೇಗನೆ ಹಾಳಾಗುತ್ತೆ. ಅಥವಾ ಒಂದು ಕಬ್ಬು ಕಚ್ಚಿ ತಿನ್ನಿ ಅಂದರೆ ಅಯ್ಯೋಯ್ಯೋ ನಮಗೆ ಜ್ಯೂಸ್ ಕೊಡಿ ಅಂತ ಕೇಳುವ ಹಾಗಾಗುತ್ತೆ. ಅದರಿಂದಾಗಿ ಸ್ಥಾನ ಭೇದದಿಂದ ವಸ್ತುಗಳಲ್ಲಿ ವಿಭಾಗ ಆಗ್ತಾ ಹೋದರೆ ಭೂತ ಅದೇ ಇದೆ, ಮಣ್ಣೇ ಅದೇ. ಮಾವಿನಕಾಯಿ ಆಯಿತು ಅಂತ ಬಿಟ್ಟರೆ ಇನ್ನೂ ಸುಲಭದಲ್ಲಿ ಹೇಳೋದು ಗೊಬ್ಬರ ಅದ್ಯಾವುದು ಗುಲಾಬಿಯ ಗಿಡಕ್ಕೆ ಹಾಕಿದೆ. ಗುಲಾಬಿಯ ಗಿಡದಲ್ಲಿ ಗೊಬ್ಬರ ಸ್ವಲ್ಪ ದಿವಸ ಆದಮೇಲೆ ನಿಧಾನಕ್ಕೆ ಅದು ಕಮ್ಮಿ ಆದ ಕಾಣುತ್ತೆ, ಸರಿಯಾಗಿ ಗಮನಿಸಿದರೆ. ಗಿಡ ದಪ್ಪಾಗಿ ಎತ್ತರಾಗಿ ಬೆಳೆದಿರುತ್ತೆ. ಗೊಬ್ಬರದ ಬಣ್ಣ ಏನೋ ಬೇರೆ ಇತ್ತು, ವಾಸನೆ ಬೇರೆ ಇತ್ತು. ಅದೇ ಹೂವಾಗಿ ಬದಲಾದಾಗ ಅದರ ಪರಿಮಳ ಬೇರೆ ಆಯಿತು, ಅದರ ಬಣ್ಣ ಬೇರೆ ಆಯಿತು, ಅದರ ಆಕೃತಿ ಬೇರೆ ಆಯಿತು. ಅದೇ ಗೊಬ್ಬರವೇ ಅದು. ನಾವು ಹೇಳ್ತೇವಲ್ಲ, ಅನ್ನ ತಿಂತೀಯ ಮಣ್ಣು ತಿಂತೀಯ ಅಂತ. ಅನ್ನನೂ ಮಣ್ಣೆ. ಆದರೆ ಅನ್ನದಲ್ಲಿ ಒಂದು ನಮಗೆ ತಿನ್ನಲಿಕ್ಕಾಗುವ ಒಂದು ಸ್ವರೂಪ ಇದೆ. ಮಣ್ಣನ್ನು ನಾವು ತಿಂದರೆ ನಮ್ಮ ದೇಹ ತಗೊಳ್ಳೋದಿಲ್ಲ. ಹಾಗಾಗಿ ಅನ್ನಕ್ಕೆ ಮಣ್ಣಿಗೂ ಹೆಚ್ಚು ವ್ಯತ್ಯಾಸ ಇಲ್ಲ, ಯಾಕೆಂದರೆ ಅದು ಮಣ್ಣಿನಿಂದಲೇ ಬಂದದ್ದು. ಆದರೆ ಅಷ್ಟು ಬರುವಾಗ ಒಂದು ಆ ಗಿಡದ ತನ್ನ ಇಡೀ ಬದುಕಿನ ಸಮರ್ಪಣೆ ಇದೆಯಲ್ವ, ಅದಕ್ಕೆ ನಾವು ಗೌರವ ಕೊಡಬೇಕು ಅನ್ನೋದಕ್ಕೋಸ್ಕರ ಅನ್ನಕ್ಕೆ ಮಹತ್ವ ಹೊರತು ಅನ್ನಕ್ಕೂ ಮಣ್ಣಿಗೂ ಏನು ಹೆಚ್ಚು ವ್ಯತ್ಯಾಸ ಇಲ್ಲ. ಭೂತಗ್ರಾಮ ಸ ಏವ. ಆ ಗ್ರಾಮ ಅಂದರೆ ಗುಂಪು ಅಂತ ಅರ್ಥ, ಗ್ರಾಮ ಅಂದರೆ ರಾಶಿ ಅಂತ ಅರ್ಥ. ಮಣ್ಣು ನೀರು ಗಾಳಿ ಬೆಂಕಿ ಆಕಾಶ ಅದೇ, ಅದು ಚೇಂಜ್ ಆಗುವುದೇ ಇಲ್ಲ. ಈ ಸೃಷ್ಟಿಗಾಗುವಾಗ ಒಂದು ಮಣ್ಣು, ಇನ್ನೊಂದು ಸೃಷ್ಟಿಗಾಗುವಾಗ ಮತ್ತೊಂದು ಮಣ್ಣು, ಮತ್ತೊಂದು ಸೃಷ್ಟಿಗಾಗುವಾಗ ಮತ್ತೊಂದು ಮಣ್ಣಿಲ್ಲ. ಮಣ್ಣದೇ. ಅದರ ಪರ್ಮಿಟೇಷನ್ ಕಾಂಬಿನೇಷನ್ ಬೇರೆ ಆಗುತ್ತೆ. ಬೇರೆ ಬೇರೆ ಆದಾಗ ಬಣ್ಣ ಬೇರೆ ಆಗುತ್ತೆ, ರೂಪ ಬೇರೆ ಆಗುತ್ತೆ, ಆಕೃತಿ ಬೇರೆ ಆಗುತ್ತೆ. ಯಾವಾಗ ನಾವು ಅದನ್ನು ಒಲೆಗೆ ಹಾಕಿದ್ವಿ ಅದು ಭಸ್ಮ ಆಯಿತು. ಭಸ್ಮ ಆಯಿತು ಅಂದರೆ ಕಟ್ಟಿಗೆ ಪೂರ್ತಿ ಹೋಗಲಿಲ್ಲ, ಕಟ್ಟಿಗೆ ಒಂದು ಭಾಗ ಗಾಳಿಗಾಯಿತು, ಬೆಂಕಿಯಲ್ಲಿ ಸೇರಿಕೊಳ್ತು. ಮಣ್ಣಿನ ಭಾಗ ಬೂದಿ ಏನಿತ್ತು ಅದು ಮಾತ್ರ ಕೆಳಗುಳಿಯಿತು. ಹಾಗಾಗಿ ಐದಿದರು ಅಂದ್ರೇನು? ಐದಾದರು ಅಂತ ಅರ್ಥ. ಐದಾಗುವುದು ಅಂದರೆ ಈ ದೇಹದಲ್ಲಿ ಐದಿದೆ, ಪಂಚಭೂತಗಳಿವೆ. ಆ ಪಂಚಭೂತಕ್ಕೆ ಹೋಗಿ ಸೇರಿತು ಅಂತ ಅಷ್ಟೇ ಅರ್ಥ. ಹಾಗಾಗಿ ಸ ಏವಾಯಂ ಭೂತಗ್ರಾಮ ಭೂತ್ವಾ ಪ್ರಲೀಯತೆ. ಹುಟ್ಟತ್ತೆ, ಭೂತ್ವ ಅಂದರೆ ಆಗಿ ನಾಶ ಆಗ್ತಾ ಇರುತ್ತೆ. ಈ ಚಕ್ರದಲ್ಲಿ ಸಿಕ್ಕಿ ಹಾಕಿಕೊಂಡ ಜೀವ ಮಾತ್ರ ಒಂದು ಸೃಷ್ಟಿ ಚಕ್ರದಲ್ಲಿ ಇರಬೇಕಾದವನು ಆ ಸಾಧನೆ ಮಾಡಿದರೆ ಚಕ್ರದಿಂದ ಹೊರಗೆ ತಪ್ಪಿಸಿಕೊಳ್ತಾನೆ. ಇಲ್ಲ ಅಂದರೆ ಮತ್ತೆ ಭೂತ್ವ ಪ್ರಲೀಯತೆ. ಮತ್ತೊಮ್ಮೆ ಹುಟ್ಟುತ್ತಾನೆ, ಹೊರಗೆ ಬರ್ತಾನೆ, ಸಿಕ್ಕಾಕೊಳ್ತಾನೆ, ಹುಟ್ಟುತ್ತಾನೆ, ಸಿಕ್ಕಾಕೊಳ್ತಾನೆ, ತಿರುಗ್ತಾನೆ. ಹೀಗೆ ತಿರುಗ್ತಾ ಭೂತ್ವ ಪ್ರಲೀಯತೆ. ರಾತ್ರಿ ಆಗಮೆ ಅವಶಃ ಪಾರ್ಥ. ಯಾವಾಗ ಪ್ರಲೀಯತೆ? ರಾತ್ರಿ ಆಗಮೆ, ರಾತ್ರಿ ಬರಲು. ಹಿಂದೆ ಹೇಳಿದರು ರಾತ್ರಿ ಅಂದರೆ ಯಾವುದು, ಹಗಲು ಅಂದರೆ ಯಾವುದು? ಚತುರ್ಮುಖನ 1000 ಯುಗಗಳ ಚಕ್ರ ಅನ್ನೋದು ಒಂದು ಸರ್ತಿ ತಿರುಗಿದಾಗ ಒಂದು ಹಗಲಾಗತ್ತೆ. ಚತುರ್ಯುಗಗಳ ಚಕ್ರ ಅನ್ನೋದು ಒಂದು ಸರ್ತಿ ಮತ್ತೆ ತಿರುಗಿದಾಗ ಅದು ಪೂರ್ತಿ ರಾತ್ರಿ ಆಗುತ್ತೆ. ಅಂದರೆ ಯಾವಾಗ ಕತ್ತಲೆ ಅಂದರೆ ಅದು ಪ್ರಳಯವೇ. ಒಂದು ರೀತಿಯಾದ ಪ್ರಕೃತಿಯಲ್ಲಿ ಎಲ್ಲವೂ ಬದಲಾಗುತ್ತೆ. ಒಂದು ದಿನದಲ್ಲಿ ಇಡೀ, ಈಗ ನಾವು ಚತುರ್ಮುಖನ 50 ವರ್ಷ ಆಗಿ 51ನೇ ವರ್ಷದ 1ನೇ ದಿನದಲ್ಲಿದ್ದೇವೆ ನಾವು. ಇದನ್ನು ಹೇಳಿದರೆ ಆಶ್ಚರ್ಯ. ನಮಗೆ ಕಾಲದ ಲೆಕ್ಕ ಹಾಕೋರಿಗೆ ಗೊತ್ತೇ ಆಗಲ್ಲ. ನಾವು ಬಿ ಸಿ ಎಷ್ಟು ಹಿಂದೆ ಹೋದರೂ ಅದರ ಹಿಂದಿದ್ದು ಲೆಕ್ಕ ಹಾಕ್ಲಿಕ್ಕೆ ಬರಲ್ಲ ಮತ್ತು ತಲೆ ಕೆಡಿಸ್ಕೊಳ್ಳೋ ಪರಿಸ್ಥಿತಿ. ಆದರೆ ಕೃಷ್ಣ ಗೀತೆಯಲ್ಲಿ ಹೇಳುವ ಮಾತು, 1000 ಚತುರ್ಯುಗ ಅಂದರೆ ಎಷ್ಟು ಅಂತ ನಿನ್ನೆ ಹೇಳಿದ್ದೇನೆ. 432 ಕೋಟಿ ವರ್ಷ. 432 ಕೋಟಿ ವರ್ಷಗಳು ಅಂದರೆ ಸೃಷ್ಟಿಯದ್ದು ಮುಗಿದ ಮೇಲೆ ಮತ್ತೆ 432 ಕೋಟಿ ವರ್ಷ ರಾತ್ರಿ. ಆ ರಾತ್ರಿಯ ಆಗಮ ಆಗುವಾಗ ಅವಶಃ ತನ್ನ ಕಂಟ್ರೋಲಲ್ಲಿಲ್ಲ ಜಗತ್ತು ಇನ್ಯಾರದೋ ಕಂಟ್ರೋಲ್ ಇದೆ. ಇದು ನನ್ನ ಕಂಟ್ರೋಲಲ್ಲಿದೆ, ಇದರ ಕಂಟ್ರೋಲಲ್ಲಿ ಇದೆಯಾ? ಇದಕ್ಕೆ ಆನ್ ಮಾಡಿದರೆ ಆನ್ ಆಗುತ್ತೆ, ಆಫ್ ಮಾಡಿದರೆ ಆಫ್ ಆಗುತ್ತೆ. ಇದಕ್ಕೇನೂ ಗೊತ್ತಿಲ್ಲ, ಅದು ಇದೆ ಅಷ್ಟೇ. ಇದ್ದದ್ದನ್ನು ಯಾರೋ ಒಬ್ಬ ನಿಯಮನ ಮಾಡ್ತಿರ್ತಾನೆ. ಜಗತ್ತು ಅನ್ನೋದು ಚಲಿಸ್ತಾ ಇರುತ್ತೆ, ಅದನ್ನು ಚಲಿಸುವಂತೆ ಒಬ್ಬ ಮಾಡ್ತಾ ಇರ್ತಾನೆ. ಹಾಗಾಗಿ ಈ ಜಗತ್ತಿನ ಚಟುವಟಿಕೆಗೆ ರಾತ್ರಿ ಬಂದೊಡನೆ ಅವನದ್ದೇ ಕ್ರಿಯೆಯಿಂದ, ಅವನದ್ದೇ ಇಚ್ಛಾ ಕ್ರಿಯೆ ಜ್ಞಾನಗಳಿಂದ ಅದು ನಾಶ ಆಗುತ್ತೆ. ಅವಶಃ ಪಾರ್ಥ, ಅವಶಃ ತನ್ನ ವಶದಲ್ಲಿ ಇಲ್ಲದೆ ಅಥವಾ ಚತುರ್ಮುಖ ಭಗವಂತನ ವಶದಲ್ಲಿ ಇದ್ದುಕೊಂಡು ಪ್ರಭವತಿ ಅಹರಾಗಮೆ, ಅಹಹ ಆಗಮೆ. ಅಹಹ ಅಂದರೆ ಹಗಲು, ಅಹಹ ಆಗಮೆ ಹಗಲು ಮತ್ತೆ ಬರಲು ಪ್ರಭವತಿ. ಇದೇ ಭೂತಗ್ರಾಮ ಮತ್ತೆ ಬರುತ್ತೆ. ಅಂದರೆ ನಾಶ ಆಗಲಿಲ್ಲ ಅಂತ ಅರ್ಥ. ಮೂಲ ಪ್ರಕೃತಿ ಅಂತ ಅದನ್ನೇ ಹೇಳೋದು. ಒಮ್ಮೆ ಸೃಷ್ಟಿಯಾಗಿ ಎಲ್ಲ
ವ್ಯವಸ್ಥೆಗಳು ನಾಶ ಆಯಿತು. ನಾಶ ಆದಾಗ ಏನಾಯಿತು ಅಂದರೆ ಎಲ್ಲ ಧೂಳಾಯಿತು ಅಷ್ಟೇ, ನಾಶ ಆಗಲಿಲ್ಲ. ಈಗ ಒಂದಿಷ್ಟು ಹಿಡಿ ಮಣ್ಣನ್ನು ಗಾಳಿಗೆ ಜೋರಾಗಿ ತೂರಿದರೆ ಕೈಯಲ್ಲಿದ್ದಾಗ ಹೇಗಿತ್ತೋ ಹಾಗೆ ನೀವು ಗಾಳಿಯಲ್ಲಿ ಹೋಗಿ ಮತ್ತೆ ಹಿಡಿಲಿಕ್ಕಾಗೋದಿಲ್ಲ, ಎಲ್ಲ ಕಡೆ ಚದುರಿ ಹೋಗಿರುತ್ತೆ. ಇಲ್ಲ ಅಂತ ಅರ್ಥ ಅಲ್ಲ ಮಣ್ಣು. ನೀವು ಮತ್ತೆ ಗುಡಿಸಿ ನಿಧಾನಕ್ಕೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಗುಡಿಸಿ ತೆಗೆದ್ರೆ ಮಣ್ಣು ಸಿಗುತ್ತೆ. ಮೊದಲಿನಷ್ಟು ಸಿಗದೇ ಇರಬಹುದು, ಆದರೆ ಒಂದಿಷ್ಟು ಮಣ್ಣು ಸಿಗುತ್ತೆ. ಆದರೆ ಸಿಗದಷ್ಟು ಚೂರಾಗಿ, ಸಿಗದಷ್ಟು ಬ್ರಿಟ್ಲಾಗಿ, ಪೂರ್ತಿ ಸೂಕ್ಷ್ಮ ರೂಪಕ್ಕೆ ಹೋದಾಗ ಎಲ್ಲವೂ ಆಕಾಶದಲ್ಲಿ ಈಗ ಧೂಳಿನ ವಾತಾವರಣಕ್ಕೆ ನಾವು ಹೋಗಿ ಬಂದು ಸ್ವಲ್ಪ ಹೊತ್ತಾದ್ಮೇಲೆ ಮೂಗು ಒರೆಸಿದ್ರೆ ಅಲ್ಲೆಲ್ಲ ಕಪ್ಪಿರುತ್ತೆ. ನಿಮಗೆ ಆಕಾಶದಲ್ಲಿ ನೋಡುವ ಕಪ್ಪು ಕಾಣಿಸಿರಲ್ಲ. ಆದರೆ ನೀವು ಭಾರಿ ಭಕ್ತಿಯಿಂದ ಕರ್ಪೂರ, ಅಗರಬತ್ತಿ, ಯಾವುದೋ ಕಳಪೆ ಎಣ್ಣೆಯಲ್ಲಿ ದೀಪ ಹಚ್ಚಿದರೆ ಸ್ವಲ್ಪ ಹೊತ್ತು ಅಲ್ಲೇ ಇದ್ದರೆ ಆಮೇಲೆ ಮೂಗು ಒರೆಸಿದ್ರೆ ಅದು ವಸ್ತುತ ನಿಮ್ಗೆ ಆಕಾಶದಲ್ಲಿ ಸ್ಪಷ್ಟವಾಗಿ ಕಾಣಿರಲ್ಲ. ಆ ದೀಪ ಉರಿಯುವಾಗ ಕಾಣುತ್ತೆ, ಅದಾದಮೇಲೆ ಅದು ಮೇಲೆ ಹೋದ್ಮೇಲೆ ಏನು ಕಾಣಿಸಲ್ಲ. ಆದರೆ ನಮ್ಮ ಮೂಗಿನಲ್ಲಿ ಸ್ವಲ್ಪ ಹೊತ್ತಾದ್ಮೇಲೆ ಅದರ ಕರಿ ಕಾಣುತ್ತೆ. ಅಂದರೆ ಅದು ಅಷ್ಟು ಸೂಕ್ಷ್ಮವಾದ ಅಂಶವನ್ನು ನಾವು ಗಾಳಿಯಲ್ಲಿ ಉಸಿರಾಡಿ ಒಳಗಿನಿಂದ ಅದು ಹಿಡಿದಿಟ್ಟಿದ್ದರಿಂದ ನಮಗದು ಒಂದು ಒರೆಸಿದಾಗ ಗೊತ್ತಾಗುತ್ತೆ. ಹಾಗೆ ಇಡೀ ಜಗತ್ತಿನಲ್ಲಿರುವ ಎಲ್ಲ ಕಣಗಳು ಪೂರ್ತಿ ಅದಕ್ಕೆ ಧೂಳು ಅಂತ ಹೇಳುವುದು. ಹಿಂದೆ ಹೇಳುವಾಗ ಅದನ್ನು ಪ್ರಳಯ ಜಲ ಅಂತ ಕರೀತಾರೆ. ಜಲ ಅಂದರೆ ನೀರು ಅಂತ ಅರ್ಥ ಅಲ್ಲ. ಇಲ್ಲಿ ಧೂಳೆ ನೀರಿನ ರೀತಿಯಲ್ಲಿ ಚದುರಿಕೊಂಡು ಸಾಂದ್ರತೆ ಕಳೆದುಕೊಂಡು ಅತ್ಯಂತ ಸೂಕ್ಷ್ಮ ಸಾಂದ್ರತೆಯಲ್ಲಿ ವಾತಾವರಣದಲ್ಲಿ ನಿರ್ಮಾಣ ಆಗಿರುತ್ತೆ. ಅದರಿಂದಾಗಿ ಅದು ನಾಶ. ಮತ್ತೆ ಸೃಷ್ಟಿಯಾಗುವುದು ಅಂದರೆ ಇಡೀ ಕಣಗಳಲ್ಲಿ ಒಂದು ಸಂಚಲನ ಉಂಟಾಗುತ್ತೆ, ಅದೆಲ್ಲ ಒಟ್ಟಾಗಿ ಘನೀಭವಿಸಿದಾಗ ಅದರ ಸತ್ವರಜಸ್ಸು ತಮಸ್ಸು ಅನ್ನುವ ಗುಣಗಳ ಪ್ರಭಾವದಿಂದಾಗಿ, ಅಂದರೆ ಅದರ ಪರ್ಮಿಟೇಷನ್ ಕಾಂಬಿನೇಷನ್ನಿಂದಾಗಿ ಒಂದು ಮಣ್ಣಾಗುತ್ತೆ, ನೀರಾಗುತ್ತೆ, ಗಾಳಿ ಆಗುತ್ತೆ, ಬೆಂಕಿ ಆಗುತ್ತೆ, ಆಕಾಶ ಇರುತ್ತೆ. ಇದ್ದ ಆಕಾಶಕ್ಕೆ ಸೃಷ್ಟಿಯಾಗುವ ವಾತಾವರಣ ನಿರ್ಮಾಣಗೊಳ್ಳುವುದೇ ಆಕಾಶದ ಸೃಷ್ಟಿ. ಆಕಾಶ ಹೊಸದಾಗಿ ಮತ್ತೊಂದು ಸೃಷ್ಟಿ ಆಗೋದಿಲ್ಲ, ಎಲ್ಲೆಲ್ಲೋ ತುಂಡಿದ್ದದ್ದು ಸೇರುವುದಲ್ಲ. ಆಕಾಶ ಇರುತ್ತೆ. ಇದ್ದದ್ದಕ್ಕೆ ನಾವು ಹೇಳ್ತೇವಲ್ಲ, ನೇರಳಾತೀತ ಕಿರಣಗಳು. ಭೂತಮಪ್ಯಸಿತಂ ದಿವ್ಯ ದೃಷ್ಟಿಗೋಚರಮೇವತು, ಆಚಾರ್ಯರು 13ನೇ ಶತಮಾನದಲ್ಲಿ ಹೇಳಿದ್ದು ಅನುವ್ಯಾಖ್ಯಾನದಲ್ಲಿ. ಕಣ್ಣಿಗೆ ಕಾಣದ ನೇರಳಾತೀತ ಕಿರಣಗಳು ಯಾವಾಗ ಆಗಸದಲ್ಲಿ ತುಂಬಿಕೊಳ್ತಾವೋ ಆಗ ಮನುಷ್ಯ ಬದುಕಲಿಕ್ಕೆ ಯೋಗ್ಯವಾದ ಒಂದು ಸೃಷ್ಟಿಯ ಜಾಗ ನಿರ್ಮಾಣ ಆಗುತ್ತೆ. ಆ ಜಾಗವನ್ನೇ ಮತ್ತೆ ಮಣ್ಣು, ನೀರು, ಗಾಳಿಗಳೆಲ್ಲ ಆಕ್ರಮಿಸಿಕೊಂಡು ಅದರ ಸ್ವರೂಪವನ್ನು ಪಡೆಯುತ್ತೆ. ಅದರಲ್ಲಿ ಅತ್ಯಂತ ತಾಮಸವಾದ ಭಾಗ ಮಣ್ಣಾಗುತ್ತೆ. ತಾಮಸ ಅಂದರೆ ಕೆಟ್ಟದ್ದು ಅಂತ ಅರ್ಥದಲ್ಲಿ ಹೇಳಲಿಲ್ಲ. ಭಾರ ಇಲ್ಲಿ ಅಂದರೆ ತಮಸ್ಸಿನ ಗುಣ ಇದ್ದೇ ಇದೆ, ಎಲ್ಲದರಲ್ಲೂ ಇದೆ. ಯಾಕಂದರೆ ಪಂಚಭೂತಗಳು ಹುಟ್ಟಿದ್ದೇ ಅಹಂ ತತ್ವದಿಂದ. ಅಹಂ ತತ್ವದಿಂದ ಹುಟ್ಟುವುದು ಅಂದರೆ ತಾಮಸಿಕ ಅಹಂಕಾರದಿಂದಲೇ ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶ ಹುಟ್ಟಿದ್ದು. ಅದರಲ್ಲಿಯೂ ಮತ್ತೆ ಸೂಕ್ಷ್ಮವಾಗಿ ಬಿಡಿಸಿದಾಗ ಊರ್ಧ್ವಂ ಗಚ್ಚಂತಿ ಸತ್ವಸ್ಥಾಹ. ದೀಪ ಮೇಲಕ್ಕೆ ಉರಿಯುತ್ತೆ, ಅಂದರೆ ಅದು ಸತ್ವಗುಣದ ಗುಣ. ನೀರು ಅಡ್ಡಕ್ಕೆ ಹರಿಯುತ್ತೆ, ಅದು ರಜಸ್ಸಿನ ಗುಣ. ಕಲ್ಲು ಕೆಳಕ್ಕೆ ಬೀಳುತ್ತೆ, ಅದು ತಮಸ್ಸಿನ ಗುಣ. ಹೀಗೆ ಎಲ್ಲ ಗುಣಗಳಿಂದ ತುಂಬಿದ ಮಣ್ಣು, ನೀರು, ಗಾಳಿ, ಆಕಾಶ, ಬೆಂಕಿ ಅನ್ನುವುದು ಮತ್ತೆ ಯಥಾಪ್ರಕಾರ ಮೊದಲಿನಂತನೇ ಜೋಡಣೆಗೊಂಡು ಪ್ರಕೃತಿಯ ಈ ಎಲ್ಲ ವಸ್ತುಗಳು ಕೂಡ ನಿರ್ಮಾಣವಾಗ್ತವೆ ಅನ್ನುವುದನ್ನು ಕೃಷ್ಣ ಇಲ್ಲಿ ಹೇಳಿದ. ಭೂತಗ್ರಾಮ ಸಹ ಅಯಂ, ಇದು ಮೂರು ಕೂಡ ಪುಲ್ಲಿಂಗ ಪ್ರಥಮ ಏಕ. ಏವ ಅನ್ನೋದು ಅವ್ಯಯ. ಏವ ಅಂದರೆ ಅದೇ, ಸ ಏವ, ಅದೇ ಭೂತಗ್ರಾಮ ಮತ್ತೆ ಬರುತ್ತೆ. ಭೂತಗಳ ಗುಂಪುಗಳ ರಾಶಿ, ಅಂದರೆ ಭೂತಗಳ ರಾಶಿ. ಭೂತ ಅಂದರೆ ನಮ್ಮ ಭೂತಗಳಲ್ಲ. ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶ ಅನ್ನೋದು ಭೂತ. ಅದರಲ್ಲಿ ಸೇರಿಕೊಂಡ ಭೂತ ಅಂದರೆ ಜೀವಿಗಳೂ ಹೌದು. ಭೂತ ಅಂದರೆ ಜೀವಜಾತ ಅಂತಲೂ ಅರ್ಥ ಇದೆ. ಆದರೆ ಇದಿಲ್ಲದೆ ಇದ್ದರೆ ಅದಕ್ಕೆ ಇಲ್ಲಿ ಇದ್ದೇವೆ ಅನ್ನೋದು ನಮ್ಗೆ ಯಾರಿಗೂ ಇದ್ದಾವೆ ಅನ್ನೋದು ನಮ್ಗೆ ಗೊತ್ತಾಗಲ್ಲ. ಈ ಮಣ್ಣು, ನೀರು, ಗಾಳಿ, ಬೆಂಕಿಗಳ ಒಳಗೆ ಸೇರಿಕೊಂಡಾಗಲೇ ಅದಕ್ಕೊಂದು ರೂಪ. ಹಾಗಾಗಿ ಭೂತ ಅನ್ನೋದನ್ನೇ ಪ್ರಧಾನವಾಗಿ ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶ ಅನ್ನೋದರ ಸಮೂಹವೇ ಮತ್ತೆ ಹುಟ್ಟತ್ತೆ, ಮತ್ತೆ ನಾಶ ಆಗುತ್ತೆ, ಮತ್ತೆ ಹುಟ್ಟತ್ತೆ. ಎಷ್ಟು ಸೃಷ್ಟಿಯಲ್ಲಿ ಬೇರೆ ಬೇರೆ ಜೀವಜಾತಗಳು ಬಂದು ಹೋದರೂ ಶರ್ಟದೆ ಒಳಗೆ ಪಾತ್ರ ಹಾಕೊಳ್ಳೋನು ಮಾತ್ರ ಬೇರೆ. ಅಂದರೆ ಇಡೀ ಸೃಷ್ಟಿಯಲ್ಲಿ ಈಗ ವೇದಗಳಲ್ಲಿ ಯಯಾತಿ ಅಂತ ಬರುತ್ತೆ, ನಹುಷ ಅಂತ ಬರುತ್ತೆ, ತುರುವಸು ಅಂತ ಬರುತ್ತೆ, ದೃಹ್ಯು ಅಂತ ಬರುತ್ತೆ. ಇದೆಲ್ಲ ನಾವು ಮೊನ್ನೆ ಕೇಳಿದ ಕಥೆ. ವೇದ ಅನಾದಿನಿತ್ಯ ಅಂತ ಹೇಳ್ತೀರಿ. ಅನಾದಿನಿತ್ಯವಾದ ವೇದದಲ್ಲಿ ಈ ಎಲ್ಲ ವ್ಯಕ್ತಿಗಳು ಹೇಗೆ ಬಂದರು? ಈ ವ್ಯಕ್ತಿಗಳ ಹೆಸರು ಅನ್ನೋದು ಅನಾದಿನಿತ್ಯವೇ. ಆ ಸ್ಥಾನಕ್ಕೆ ಯಾರೋ ಒಬ್ಬ ಜೀವ ಬಂದು ಅದನ್ನು ಹೊತ್ಕೊಂಡು ಬರ್ತಾನೆ, ಆಗ ಅವನನ್ನು ಅನು ಅಂತ ಕರೀತಾರೆ, ಅವನನ್ನು ದೃಹ್ಯು ಅಂತ ಕರೀತಾರೆ, ಅವನನ್ನು ಪೂರು ಅಂತ ಕರೀತಾರೆ. ಯೋಗ್ಯತೆ ಅದೇ ಇರುತ್ತೆ, ಸ್ಥಾನಮಾನ ಅದೇ ಇರುತ್ತೆ. ಅಂದರೆ ಇಡೀ ಜಗತ್ತಿನ ಮೂಲ ವ್ಯವಸ್ಥೆ ಏನಿದೆ ಅದು ಒಂದೇ ಥರ. ಮಹಾಭಾರತ ಕಾಲದಲ್ಲೂ ಆಸ್ತಿಗೆ ಜಗಳ, ಈಗಲೂ ಅದಕ್ಕೆ ಜಗಳ, ಡಿಫ್ರೆಂಟ್ ಆಗೋದಿಲ್ಲ.
ರಾಮಾಯಣದಲ್ಲಿ ಒಂಚೂರು ಬೇರೆ ಇತ್ತು, ಆಸ್ತಿ ಬೇಡ ಅಂತ ಜಗಳ ಇತ್ತು, ಒಟ್ಟು ಆಸ್ತಿಗೆ ಜಗಳ. ಭರತ ನನಗೆ ಬೇಡ ಅಂತ, ರಾಮ ನನಗೆ ಬೇಡ ಅಂತ. ಆದರೆ ವಸ್ತುತಃ ಮನಸ್ಥಿತಿ ಅನ್ನೋದು ಯಾವಾಗಲೂ ಒಂದೇ ಥರ. ಆದರೆ ಜೀವಗಳು ಚೇಂಜ್ ಆಗ್ತಾ ಇರುತ್ತೆ, ಜಗತ್ತು ಅನ್ನುವ ಪ್ರಕೃತಿಯ ಮೂಲ ಸ್ವರೂಪ ಅದೇ ಆಗಿರುತ್ತೆ. ಪರಸ್ತಸ್ಮಾತ್ತು ಭಾವೋನ್ಯೋ ವ್ಯಕ್ತೋ ವ್ಯಕ್ತಾತ್ ಸನಾತನಃ ಯಸ್ಸ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ. ಪರಸ್ತಸ್ಮಾತ್ತು ಭಾವಃ ಅನ್ಯಃ ಅವ್ಯಕ್ತಃ ವ್ಯಕ್ತಾತ್ ಸನಾತನಃ. ಅಲ್ಲಿ ವ್ಯಕ್ತಃ ಆಗಿದೆ, ವ್ಯಕ್ತಾತ್ ಅಂತ ಮಾಡ್ಕೊಳ್ಬೇಕು. ಪರಸ್ತಸ್ಮಾತ್, ತಸ್ಮಾತ್ ಪರಃ, ಕಸ್ಮಾತ್ ಅವ್ಯಕ್ತಾತ್, ವ್ಯಕ್ತಾತ್, ವ್ಯಕ್ತಾತ್ ತಸ್ಮಾತ್ ಪರಃ. ಇದು ವ್ಯಕ್ತ ಅಲ್ವಾ, ಇದು ವ್ಯಕ್ತ. ವ್ಯಕ್ತ ಅಂದ್ರೇನು? ಅಭಿವ್ಯಕ್ತ, ಕಾಣ್ತಾ ಇದೆ ನಮಗೆ. ಈ ಜಗತ್ತಿನಲ್ಲಿ ಇರುವ ಎಲ್ಲವೂ ವ್ಯಕ್ತ. ಅದು ಹಿಂದೆ ಹೇಳಿದರು, ಹಿಂದಿನ ಸಾಲಿನಲ್ಲಿ ಹೇಳುವಾಗ ಅವ್ಯಕ್ತದಿಂದ ಇದೆಲ್ಲ ಬಂತು ಅಂತ. ಅವ್ಯಕ್ತಾದ್ ವ್ಯಕ್ತಯ ಸರ್ವಾಹ ಪ್ರಭವಂತಿ ಅಹರಾಗಮೆ. ಅವ್ಯಕ್ತದಿಂದ ಈ ವ್ಯಕ್ತವಾದದ್ದು ಬಂತು. ನಾನಾಗಲೇ ಹೇಳಿದ್ದೆ, ಅವ್ಯಕ್ತಾತ್ ಅನ್ನುವ ಪಂಚಮಿ ವಿಭಕ್ತಿ ಬಂದದ್ರಿಂದನೇ ಅವ್ಯಕ್ತ ಅನ್ನೋದು ವ್ಯಕ್ತ ಬೇರೆ ಬೇರೆ. ಇಲ್ಲಿ ಇನ್ನೂ ಸ್ಪಷ್ಟವಾಗಿ ಹೇಳ್ತಾರೆ, ತಸ್ಮಾತ್ ಅವ್ಯಕ್ತಾತ್, ತಸ್ಮಾತ್ ವ್ಯಕ್ತಾತ್ ಅವ್ಯಕ್ತಃ ಭಾವಃ ಅನ್ಯಃ. ವ್ಯಕ್ತಕ್ಕಿಂತ ಈ ಅವ್ಯಕ್ತ ಅನ್ನೋದು ಬೇರೆ, ಅದು ಸನಾತನ, ಒಂದೇ ಥರ ಇರುತ್ತೆ. ಇವತ್ತು ಮಡಿಕೆ ಆಗಿದ್ದು ಪುಡಿಯಾಗಿ ನಾಳೆ ದೀಪ ಆಗ್ಬೋದು, ನಾಳ್ದು ಪುಡಿಯಾಗಿ ಹೂವು ಆಗ್ಬೋದು, ನಾಳ್ದು ಅದು ಕೊಳೆತು ಗೊಬ್ಬರ ಆಗ್ಬೋದು, ನಾಳ್ದು ಅದು ಇನ್ನೊಂದು ಗಿಡದ ಆಹಾರವಾಗ್ಬೋದು, ಅಥವಾ ಇನ್ನೊಂದು ಯಾವುದೋ ಎರೆಹುಳ ಅದನ್ನು ತಿಂದು ತನ್ನ ಜೀವನ ಹುಟ್ಟಿಸ್ಕೊಳ್ಬಹುದು. ಆದರೆ ಅದಕ್ಕೊಂದು ರೂಪಾಂತರ ಇದೆ. ಆದರೆ ಈ ಅವ್ಯಕ್ತ ಇದೆಯಲ್ವಾ, ಅದು ಯಾವತ್ತೂ ರೂಪಾಂತರ ಆಗುವುದಿಲ್ಲ. ಅದು ಸೃಷ್ಟಿಯ ಆರಂಭದಲ್ಲೂ ಹಾಗೆ ಇರುತ್ತೆ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಂ ಉದಚ್ಯತೆ ಪೂರ್ಣಸ್ಯ ಪೂರ್ಣಂ ಆದಾಯ ಪೂರ್ಣಮೇವ ಅವಶಿಷ್ಯತೆ. ಸೊನ್ನೆಯಿಂದ ಸೊನ್ನೆ ಕಳಿಲಿಕ್ಕೂ ಆಗಲ್ಲ, ಸೊನ್ನೆಯಿಂದ ಸೊನ್ನೆ ಕೂಡಿಸ್ಲಿಕ್ಕೂ ಕೂಡಿಸಿದ್ರು, ಕಳೆದ್ರು, ಗುಣಿಸಿದ್ರು, ಭಾಗಿಸಿದ್ರು ಎಲ್ಲ ಒಂದೇ. ಅದನ್ನು ಅವ್ಯಕ್ತ. ಅವ್ಯಕ್ತ ಅಂದರೆ ಕಾಣಿಸದೇ ಇರುವಂಥದ್ದು, ಆದರೆ ಎಲ್ಲ ಕಡೆ ವಿಶೇಷವಾಗಿ ವ್ಯಾಪಿಸಿಕೊಂಡು ನಿಂತದ್ದು. ಅದು ಪರಹ, ಶ್ರೇಷ್ಠ. ಸನಾತನ ಅಂದರೆ ಸದಾತನ, ಯಾವಾಗಲೂ ಇರುವಂಥದ್ದು. ಮತ್ತು ಸದಾತನ, ಸನಾತನ ಅಂತ ಇನ್ನೊಂದು ಹೆಸರಿದೆ. ಸನಾತನ ಅಂದರೆ ನಾದ ಅಂದರೆ ವೇದ. ವೇದಗಳಿಂದಲೇ ಅದರ ಬಗ್ಗೆ ತಿಳ್ಕೊಳ್ಳಿಕ್ಕಾಗತ್ತೆ ಹೊರತು ನಾವು ಈಗ ಒಂದು 5 ನಿಮಿಷ ಕಣ್ಣು ಮುಚ್ಚಿ ಕೂತು ತಿಳ್ಕೊಂಡು ಬಿಡ್ತೇವೆ ಅಂದರೆ ಏನು ಕಾಣಿಸ್ಲಿಲ್ಲ ರೀ, ಸ್ವಲ್ಪ ಹೊತ್ತು ನಿದ್ದೆ ಬಂತಷ್ಟೇ, ನಮ್ಗೆ ಗೊತ್ತಾಗಲಿ. ಯಾಕೆಂದರೆ ಮೊದಲು ವೇದದಿಂದ ಅದನ್ನು ತಿಳಿಯಬೇಕಾದ ಬಗೆ ಹೇಗೆ? ಅಶಬ್ದಮ ಸ್ಪರ್ಶಮ ರೂಪಮವ್ಯಯಂ ತಥಾರಸಂ ನಿತ್ಯಮಗಂಧವಚ್ಚಯತ್ ಅಂತ ಅದು ನಮ್ಮ ಕಣ್ಣಿಗೆ, ಕಿವಿಗೆ ಲೌಕಿಕವಾದ, ಅಂದರೆ ಈ ಕಣ್ಣಿಗೆ. ಯಾಕೆಂದರೆ ಇದು ಮಣ್ಣು ನೀರು ಗಾಳಿ ಬೆಂಕಿ ಆಕಾಶದಿಂದ ಉಂಟಾದ ವಸ್ತು ಕಣ್ಣು. ಇದಕ್ಕೆ ಮಣ್ಣು ನೀರು ಗಾಳಿ ಬೆಂಕಿ ಆಕಾಶದಿಂದ ಉಂಟಾದ ವಸ್ತು ಕಾಣುತ್ತೆ ಹೊರತು ಇದರ ಆಚೆಗಿನ ವಸ್ತು ಕಾಣುವುದಿಲ್ಲ. ಆದರೆ ನಾವೇನು ಅಂದ್ಕೊಂಡಿದ್ದೀವಿ, ಇದಕ್ಕಿಂತ ಬೇರೆ ಜಗತ್ತಿಲ್ಲ ಅಂತ. ಹಾಗಾಗಿ ಯಾವತ್ತೂ ಗೊತ್ತಾಗೋದಿಲ್ಲ. ಇದಕ್ಕಿಂತ ಬೇರೆ ಇದೆ ಅಂತ ನಿಂಗೆ ಗೊತ್ತಾಗಬೇಕಾದ್ರೆ ವೇದಕ್ಕೆ ಹೋಗ್ಬೇಕು ನೀನು. ಇದಕ್ಕಿಂತ ಆಚೆಗಿನ ಒಂದು ಶಕ್ತಿ ಇದೆ, ಇದಕ್ಕಿಂತ ಆಚೆಯದ್ದೇ ಒಂದು ಬದುಕಿನ ವ್ಯವಸ್ಥೆ ಇದೆ ಅನ್ನೋದು ಗೊತ್ತಾಗಬೇಕು ಅಂದರೆ ಆ ಸನಾತನಕ್ಕೆ ಹೋಗ್ಬೇಕು. ಆತ ವೇದದಿಂದ ತಿಳಿಯಬಲ್ಲ, ಯಾವಾಗಲೂ ಒಂದೇ ರೀತಿ ಇರುವ ಅವ್ಯಕ್ತ ಅಂತ ಅನಿಸಿದಂತಹ ಈ ಭಾವ ವಸ್ತುವಿಗಿಂತ, ಭಾವ ಅಂದರೆ ನಮ್ಮ ಕಣ್ಣಿಗೆ ಕಾಣುವ ವ್ಯಕ್ತ ವಸ್ತುವಿಗಿಂತ ಅನ್ಯ, ಬೇರೆ. ಈ ಜಗತ್ತು ಅನ್ನೋದು ಅನ್ಯ, ಅವನು ಅನನ್ಯ, ಅವನು ಈ ಜಗತ್ತಲ್ಲ. ಅದರಿಂದಾಗಿ ಅವನನ್ನು ಅನನ್ಯ ಅನ್ನುವ ಶಬ್ದದಿಂದ ಹೇಳ್ತಾರೆ. ಅನನ್ಯ ಭಕ್ತಿ ಯೋಗೇನ. ಅನನ್ಯ ಭಕ್ತಿ ಅಂತಂದರೆ ಈ ವಸ್ತುಗಳಲ್ಲಿ ತೋರಿಸುವ ಪ್ರೀತಿಗಿಂತ ಬೇರೆಯದೇ ಆದ ಪ್ರೀತಿ ಅವನಲ್ಲಿ ತೋರಿಸ್ಬೇಕು. ಯಾಕೆಂದರೆ ಈ ವಸ್ತು ಇರುವ ತನಕ ಮಾತ್ರ. ಆಮೇಲೆ ಅದರ ಮೇಲೆ ಭಕ್ತಿ ಮಾಡಿ ಅಥವಾ ಪ್ರೀತಿ ಮಾಡಿಯೂ ಉಪಯೋಗ ಇಲ್ಲ, ನಮಗೇನು ಅದರ ಫೀಲೇ ಆಗಲ್ಲ. ಆದರೆ ಅದು ಹಾಗಲ್ಲ, ಅದು ಯಾವತ್ತೂ ನಾಶವಾಗದ ವಸ್ತು. ಆದ್ದರಿಂದಾಗಿ ಅದರ ಮೇಲೆ ಇಡಬೇಕಾದ ಪ್ರೀತಿಯ ರೀತಿಯೇ ಬೇರೆ. ಅದರಿಂದ ಅನನ್ಯ ಭಕ್ತಿ. ಈ ಭಕ್ತಿ ಲಾಭದಾಯಕವಾದ ಭಕ್ತಿ. ಆ ಪ್ರೀತಿಗೆ ಆಂತರ ಕೋಪಿ ಹೇತದ ಕಾರಣ ಗೊತ್ತಿಲ್ಲ, ನನಗೆ ಇಷ್ಟ ಅಷ್ಟೇ. ನನಗೆ ಕೃಷ್ಣ ಅಂದರೆ ಇಷ್ಟ. ಅದೇನು ಅಂತಂದರೆ ಅದಕ್ಕೆ ವ್ಯಾಖ್ಯಾನ ಮಾಡಿದರೆ ಕಮ್ಮಿ ಆಗುತ್ತೆ, ಹೇಳಿದರೆ ನಮ್ಮ ಭಾವನೆಗಳು ಕಮ್ಮಿ ಅನಿಸುತ್ತೆ. ಯಾಕಂದರೆ ಅದಕ್ಕಿಂತಲೂ ಮೀರಿದ್ದದು. ಅದರಿಂದಾಗಿ ಅದು ಅನನ್ಯ. ಅದು ಈ ಜಗತ್ತು ಅನ್ಯ. ಈ ಜಗತ್ತಿಗಿಂತ ಅವನೂ ಅನ್ಯ, ಅವನಿಗಿಂತ ಈ ಜಗತ್ತು ಅನ್ಯ. ಅದು ಸನಾತನ. ಇದು ಸನಾತನ ಅಲ್ಲ, ಜಗತ್ತು ಬದಲಾಗ್ತಾ ಇರುತ್ತೆ, ರೂಪ ಬದಲಾಗ್ತಾ ಇರುತ್ತೆ. ಸನಾತನ ಯಸ್ಸ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ. ಯಹ
ಯಾರು ಈ ಸನಾತನ ಅಂತನೋ ಅವ್ಯಕ್ತ ಅಂತನೋ ಪರಹ ಅಂತ ನೀವು ಹೇಳಿದ್ರೋ ಆ ಭಾವರೂಪನಾದಂತಹ ಪರಮಾತ್ಮ ಸಹ ಸರ್ವೇಷು ಭೂತೇಷು ವಿನಶ್ಯತ್ಸು ನಶ್ಯತ್ಸು. ನಶ್ಯ ಅಂದರೆ ನಾಶ ಆಗುವುದು. ಈ ಭೂತಗಳೆಲ್ಲವೂ ನಾಶವಾದರೂ ಅವನು ನಾಶ ಆಗುವುದಿಲ್ಲ. ಈಗ ತಟ್ಟಿರಾಯ ಅದರೊಳಗೆ ಅದು ಓಡಾಡ್ತಾ ಇರುತ್ತೆ. ನಮಗೆ ಲೋಕದಲ್ಲಿ ತಲೆ ಮೇಲೆ ಹೊತ್ಕೊಂಡು ಓಡಾಡೋದು ಗೊತ್ತಿದೆ. ಮನೆಯೊಳಗೆ ನಿಂತ್ಕೊಂಡು ನಾವು ಮನೆಯನ್ನೆಲ್ಲ ಹೊತ್ಕೊಂಡಿದ್ದವನೇ. ಮನೆಯನ್ನು ಹೊತ್ಕೊಂಡಿದ್ದವನು ಅಂದರೆ ಪಂಚಾಂಗದಲ್ಲಿ ನಿಂತಿದ್ದಾನೆ ಅಂತ ಅರ್ಥನಾ? ಜವಾಬ್ದಾರಿ ಹೊತ್ತಿದ್ದಾನೆ ಅಂತ ಅಷ್ಟೇ ಅರ್ಥ. ಮನೆ ಒಳಗೆ ನಿಂತ್ಕೊಂಡು ಹೊತ್ತಿದ್ದಾನೆ ಅಂತ ಹೇಳಿಕೊಳ್ಳ. ಆದರೆ ದೇವ್ರದ್ದು ಹಾಗಲ್ಲ. ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ. ಒಳಗೂ ಹೊರಗೂ ಹೊತ್ತು ನಿಂತು ಈ ಜಗತ್ತನ್ನು ರಕ್ಷಣೆ ಮಾಡ್ತಾ ಇದ್ದಾನೆ ಅಂತ ಹೇಳೋದು. ಆದರೆ ಮನೆಯ ಒಳಗಿದ್ದವನು ಮನೆಗೆ ಏನಾದರೂ ಒಂಚೂರು ಪೆಟ್ಟಾಯಿತು ಬಿದೋಯಿತು ಅಂದರೆ ಅದರ ಒಳಗಿದ್ದವನಿಗೂ ಪೆಟ್ಟಾಗುತ್ತೆ. ಹಾಗೆ ಈ ಜಗತ್ತು ನಾಶ ಆದಾಗ, ಈ ಭೂತೇಶು ಮಣ್ಣು ನೀರು ಗಾಳಿ ಬೆಂಕಿ ಆಕಾಶ ನಾಶ ಆದಾಗ ಅವನಿಗೇನಾದರೂ ಆಗುತ್ತಾ? ನ ವಿನಶ್ಯತಿ. ಅದು ನಾಶ ಆಗುವ ರೀತಿಯ ಜೀವಕ್ಕೇನೇ ಏನೂ ಆಗಲ್ಲ, ದೇಹಕ್ಕಾಗೋದಷ್ಟೇ. ಈಗಲೂ ನಮಗೆ ನೋವಾಗೋದು ಈ ದೇಹವೇ ನಾನು ಅಂತ ಅಂದ್ಕೊಂಡಿದ್ರೆ ಇದಕ್ಕೆ ಪೆಟ್ಟಾದ್ರಿಂದ ನನಗೆ ನೋವಾಯಿತು ಅಂತ ಅಂದ್ಕೊಳ್ತೇವೆ. ಆದರೆ ಜೀವಕ್ಕೆ ಸಹಜವಾಗಿ ಭಾವದಿಂದ ನೋವು ಹೊರತು ಪೆಟ್ಟಿನಿಂದಾಗಲಿ ಅಥವಾ ಘರ್ಷಣೆಯಿಂದಾಗಲಿ ಆಗುವ ನೋವಲ್ಲ. ಅದು ದೇಹವನ್ನು ಅತ್ಯಂತ ಅಭಿಮಾನಿಸಿ ನನ್ನ ದೇಹ ಅಂತ ಅಂದ್ಕೊಂಡದ್ರಿಂದ ನೋವಾಗುತ್ತೆ. ಗಾಯ ಆದಾಗ ಗಾಯ ಆಗಿದೆ ಅಂತ ಗೊತ್ತಿಲ್ಲದೇ ಇದ್ದರೆ ಆಗ ನೋವು ಇರಲ್ಲ. ಗಾಯ ಆಯಿತು ಅಂತ ಗೊತ್ತಾದ ಮೇಲೆ ಅದು ನನ್ನ ದೇಹ ಅಂತ ಗೊತ್ತಾಗಿ ಆ ನೋವು ಅಂಟಿಕೊಳ್ಳುತ್ತೆ. ನಮ್ಮ ಅನುಭವ ಇದು. ಹಾಗಾಗಿ ಭಗವಂತ ಈ ಜಗತ್ತಿಡೀ ನಾಶ ಆದರೂ ಅವನಿಗೆ ನಾಶ ಇಲ್ಲ. ಯಾಕೆಂದರೆ ಅದರ ಒಳಗೆ ಹೊರಗೆ ನಿಂತು ಹೊರ್ತಾ ಇದ್ದಾನೆ ಅಂತ ನೀವು ಹೇಳಿದ್ರಿ ಹಿಂದೆ. ಹಾಗಾದರೆ ಅದು ನಾಶ ಆದಾಗ ಅವನು ನಾಶ ಆಗ್ತಾನಾ? ಈಗ ಕಂಪಾಸ್ ಬಾಕ್ಸು ಅದರೊಳಗೆ ಎಲ್ಲ ಪೆನ್ನಿಟ್ಟಿದ್ವಿ. ಒಬ್ಬ ಹುಡುಗ ಬಾಕ್ಸನ್ನೇ ಪಟ್ ಅಂತ ಮುರಿದ, ಅದರ ಒಳಗಿದ್ದೆಲ್ಲವೂ ತುಂಡಾಯಿತು. ಹಾಗೆ ಈ ಒಳಗೆ ಎಲ್ಲದರೊಳಗೆ ಸೇರಿಕೊಂಡಿರುವ ಭಗವಂತನು ಒಂದು ವೇಳೆ ಈ ಜಗತ್ತಿನ ಎಲ್ಲ ವಸ್ತುಗಳು ನಾಶ ಆಗುವಾಗ, ಯಾಕೆಂದರೆ ನೀವು ಹಿಂದೆ ಹೇಳಿದಿರಿ ರಾತ್ರಾಗಮೇ ಅವಶಃ ಪಾರ್ಥ ಪ್ರಭವತಿ ಅಹರಾಗಮೆ, ಹಿಂದೆ ಪ್ರಲೀಯತೆ ಮತ್ತೆ ಹುಟ್ಟುತ್ತೆ ಅಂತ. ಹಾಗಾದರೆ ಅದರ ಒಳಗಿದ್ದವನು ಮತ್ತೆ ಸತ್ತು ಹುಟ್ಟುತ್ತಾನ? ಅದಕ್ಕೆ ಸನಾತನಃ ಅಂತ ಹೇಳಿದ್ದು. ಅದು ನಾಶ ಆಗುವ ವಸ್ತು ಅಲ್ಲ. ಭೂತಗಳೆಲ್ಲವೂ ನಾಶವಾದರೂ ಅವನು ನಾಶ ಆಗುವ ಸಂಗತಿ ಅಲ್ಲ. ಅವನು ನಾಶ ಆಗಿದ್ದರೆ ಅವನು ದೇವರೇ ಆಗ್ತಿರಲಿಲ್ಲ. ಯಾವುದು ನಾಶ ಆಗುವುದಿಲ್ವೋ ಅದು ದೇವರು ತಾನೇ. ನಾಶ ಆದರೆ ಅದಕ್ಕೆ ದೇವರು ಅಂತ ಯಾಕೆ ಕೇಳಬೇಕು? ನನ್ನನ್ನು ರಕ್ಷಿಸಬೇಕು ಅಂತ ನಾನು ಯಾರ ಹತ್ರ ಕೇಳಬೇಕು? ಯಾರಿಗೆ ಸ್ವತಃ ತನ್ನನ್ನು ರಕ್ಷಿಸಿಕೊಳ್ಳುವ ಶಕ್ತಿ ಇದೆಯೋ ಅವನು ನನ್ನನ್ನು ರಕ್ಷಿಸಿಯಾನು. ಅವರೇ ಅಲಾಲ್ ಟೋಪಿಗಳಾದರೆ ನಮ್ಮ ಟೋಪಿನೇನು ಗಟ್ಟಿ ಹಿಡ್ಕೊಳ್ತಾರೆ ಅವರು ಅಲ್ವಾ? ಹಾಗಾಗಿ ಯಹ ಸರ್ವೇಷು ಭೂತೇಷು ನಶ್ಯತ್ಸು, ನಶ್ಯತ್ಸು ಅಂದರೆ ನಾಶವಾಗುತ್ತಿರಲು, ಸಹ ವಿನಶ್ಯತಿ, ಅವನು ನಾಶ ಆಗುವಂಥವನಲ್ಲ. ಅದಕ್ಕೆ ವಿನಶ್ಯತಿ ಅಂತ ಶಬ್ದ ಹಾಕಿದರು. ವಿವಿಧ ರೀತಿಯಾದ ನಾಶಗಳನ್ನು ಹೇಳುತ್ತೇವೆ. ಈಗ ಮರ್ಯಾದೆ ಹೋಗುವುದು ಒಂದು ನಾಶವೇ. ಅಯ್ಯೋ ಸತ್ತೇ, ದುಡ್ಡು ಕಳ್ಕೊಂಡ ಒಬ್ಬ, ಹೌದು, ಅವನ ಮರ್ಯಾದೆ ತೆಗಿಬೇಕು ಅಂತ ಪ್ರಯತ್ನ ಮಾಡೋರು ಇರ್ತಾರೆ. ಆದರೆ ಅವನಿಗೇನು ಮರ್ಯಾದೆ ಹೋಗಲ್ಲ. ಯಾಕೆಂದರೆ ತಿಳಿದವರ ಕಡೆಯಿಂದ ಏನಾದರೂ ಬಯಸ್ಕೊಂಡ್ರೆ ಅದಕ್ಕೆ ಬೆಲೆ ಇದೆ. ನಹಿ ಗೋಷ್ಠ ಶೋಭುಕ್ಕತೆ ಇತಿ ಕ್ವಾಪಿ ಕಂಪತೆ ನಾಕಃ. ನಾಯಿ ಬೊಗಳುತ್ತೆ ಅಂತ ದೇವಲೋಕ ಹಾಳಾಗುತ್ತಾ? ಅದಕ್ಕೆ ತಲೆ ಕೆಡಿಸ್ಕೊಡೋದಿಲ್ಲ. ಹಾಗೆ ನಾಲಿಗೆಯನ್ನು ಉದ್ದಕ್ಕೆ ಬಿಡೋರು ಬೇಕಾದಷ್ಟು ಬೈಕೋತಾ ಇರ್ತಾನೆ. ಭಗವದ್ಗೀತೆನೇ ಸುಟ್ಟಾಕ್ತೇನೆ ಅಂತಾರೆ. ತಲೆಯಲ್ಲಿ ಗಟ್ಟಿ ಇದ್ದರೆ ಎಷ್ಟು ಸುಟ್ಟಾಕಿದ್ರು ಏನು? ನಿಮ್ಮ ವಿಷಯ ತಲೆಯಲ್ಲಿ ಇರಬೇಕು. ಪುಸ್ತಕದಲ್ಲೇ ಇದೆ ಅಂತಂದರೆ ಆಗ ಸಮಸ್ಯೆ ಶುರುವಾಗುತ್ತೆ. ಅಯ್ಯೋ ನಾಳೆಯಿಂದ ಯಾವ ಪುಸ್ತಕ ಓದಲಿ ಅಂತ. ಅದು ಪುಸ್ತಕದಲ್ಲಿ ಇರಬೇಕಾದ್ದಲ್ಲ, ತಲೆಯೊಳಗೆ ಇರಬೇಕಾದದ್ದು. ಹಾಗಾಗಿ ಇಡೀ ಜಗತ್ತು ನಾಶವಾದರೂ ಅವನು ನಾಶ ಆಗುವುದಿಲ್ಲ ಅನ್ನೋದು ವಿನಶ್ಯತಿ. ವಿವಿಧ ರೀತಿಯಾದ ನಾಶಗಳು ಅಂದರೆ ವಸ್ತುನಾಶ ಇರಬಹುದು, ಸ್ವಾತಂತ್ರ್ಯ ಹೋಗೋದಿರಬಹುದು, ಅಪಮಾನ ಆಗೋದಿರ್ಬೋದು, ದುಡ್ಡು ಕಳ್ಕೊಳ್ಳೋದಿರಬಹುದು. ಈ ಥರದ ಏನೇನೋ ವಿಕಾರಗಳಿವೆ ಅಲ್ವಾ ನಮಗೆ, ಅದೆಲ್ಲ ನಾಶವೇ. ಯಾವ ರೀತಿಯಾದ ಅಪಮೃತ್ಯುಗಳು ವಿನಾಶಗಳು ಅವನಿಗೆ ಇಲ್ಲ ಅನ್ನೋದನ್ನು ನ ವಿನಶ್ಯತಿ. ಯಾವ ವಿಧವಾದ ನಾಶವೂ ಇಲ್ಲ ಅವನಿಗೆ. ಏನು ಬದಲಾದರೂ ಅವನು ಬದಲಾಗಲ್ಲ. ಅದು ಬದಲಾಗದ ತತ್ವ. ಅದಕ್ಕೆ ಸನಾತನಃ ಅನ್ನುವ ಶಬ್ದವನ್ನು ಹೇಳಿದರು. ಸರಿ, ಪರಹ ತಸ್ಮಾತ್, ಪರಸ್ತಸ್ಮಾತ್ ಯಾವ ಸಂಧಿ? ಸಕಾರಾದೇಶ ವಿಸರ್ಗ ಸಂಧಿ. ತಸ್ಮಾತ್ ತು, ತಸ್ಮಾತ್ತು ಏನು ಸಂಧಿ ಏನು? ಸಂಧಿ ಇಲ್ಲ. ತಸ್ಮಾತ್ ತು, ತಸ್ಮಾತ್ತು ಅಷ್ಟೇ. ಭಾವ ಅನ್ಯ, ಭಾವೋನ್ಯ ಪೂರ್ವರೂಪ ಸಂಧಿ. ಅನ್ಯೋ ವ್ಯಕ್ತ ಪುನಃ ಪೂರ್ವರೂಪ ಸಂಧಿ. ವ್ಯಕ್ತಾತ್ ಅದೆರಡು. ಭಾವ ಅನ್ಯ ಅವ್ಯಕ್ತ ಎಲ್ಲ ಪ್ರಥಮ ವಿಭಕ್ತಿ ಏಕವಚನ. ಪರಹ ಅದೇ ರೀತಿ. ತಸ್ಮಾತ್ ಸಪ್ತಮಿ ಪಂಚಮಿ ಏಕವಚನ.
ಹಾಂ, ವ್ಯಕ್ತಾತು ಪಂಚಮಿ. ಸನಾತನಃ ಪುಲ್ಲಿಂಗ ಪ್ರಥಮ ಏಕ. ಯಹ ಸಹ. ಸರ್ವೇಷು ಭೂತೇಷು ಸಪ್ತಮಿ ಬಹುವಚನ. ಸರ್ವೇಷು ಭೂತೇಷು ನಶ್ಯತ್ಸು ಸೇಮ್. ಸರ್ವೇಷು ಭೂತೇಷು ನಶ್ಯತ್ಸು. ನಶ್ಯನ್ ನಶ್ಯಂತೌ ನಶ್ಯಂತಃ. ನಶ್ಯತಿ ನಶ್ಯತೋ ನಶ್ಯತ್ಸು. ಸಪ್ತಮಿ ಬಹುವಚನ. ನಶ್ಯನ್ ಅಂತ ಶತ್ರುಪ್ರತ್ಯಯಂತವಾದ ಶಬ್ದ. ನಶ್ಯನ್ ನಶ್ಯಂತೌ ನಶ್ಯಂತಃ. ನಶ್ಯಂತಂ ನಶ್ಯಂತೌ ನಶ್ಯತಃ. ಸಪ್ತಮಿ ನಶ್ಯತಿ ನಶ್ಯತೋ ನಶ್ಯತ್ಸು. ಇದು ನಶ್ಯತಿ ನಶ್ಯತಃ ನಶ್ಯಂತಿ ಅಲ್ಲ. ನಶಧಾತುವಿಗೆ ಶತ್ರುಪ್ರತ್ಯಯ ಬಂದಾಗ ಪುಲ್ಲಿಂಗದಲ್ಲಿ ಸಪ್ತಮಿ ಭಕ್ತಿ ಬಹುವಚನ ನಶ್ಯತ್ಸು. ನ ಅವ್ಯಯ ವಿನಶ್ಯತಿ. ಲಟ್ ಪ್ರಥಮ ಏಕ. ಅದು ಶ ಯಾವುದಿದೆ ಅಲ್ಲಿ? ಅದು ಮೂರ್ಧನ್ಯ ಶಕಾರ ಇದ್ದರೆ ಮಾತ್ರ. ಇದು ತಾಲವ್ಯ ಶಕಾರ ಇದೆ. ಸರಿ, ಹಿಂದಿಂದ ಓದ್ಕೊಂಬರೋಣ. 8ನೇ ಅಧ್ಯಾಯ. ಅಷ್ಟಮೋಧ್ಯಾಯ. ಅರ್ಜುನ ಉವಾಚ ಕಿಂ ತದ್ಬ್ರಹ್ಮ ಕಿಮಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ ಅಧಿಭೂತಂಚ ಕಿಂ ಭೋಕ್ತಂ ಕಿಂ ಅಧಿದೈವಂ ಕಿಮುಚ್ಯತೆ ಅಧಿಯಜ್ಞಃ ಕಥಂ ಕೋತ್ರ ದೇಹೇಸ್ಮಿನ್ ಮಧುಸೂದನ ಪ್ರಯಾಣಕಾಲೇ ಚ ಕಥಂ ಜ್ಞೇಯೋಸಿ ನಿಯತಾತ್ಮಭಿಃ. ಶ್ರೀಭಗವಾನುವಾಚ ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವೋಧ್ಯಾತ್ಮಮುಚ್ಯತೆ ಭೂತಭಾವೋದ್ಭವಕರೋ ವಿಸರ್ಗಃ ಕರ್ಮಸಂಜ್ಞಿತಃ ಅಧಿಭೂತಂ ಕ್ಷರೋ ಭಾವಃ ಪುರುಷಶ್ಚಾಧಿದೈವತಂ ಅಧಿಯಜ್ಞೋಹಮೇವಾತ್ರ ದೇಹೇ ದೇಹಭೃತಾಂ ವರ ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಳೇಬರಂ ಯಃ ಪ್ರಯಾತಿ ಸಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯಃ ಯಯ್ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಳೇಬರಂ ತಂ ತಮೇವೈತಿ ಕೌಂತೇಯ ಸದಾ ತದ್ಭಾವಭಾವಿತಃ. ತಸ್ಮಾತ್ ಸರ್ವೇಷು ಕಾಲೇಷು ಮಾಮನುಸ್ಮರಯುಧ್ಯ ಚ ಮಯ್ಯರ್ಪಿತಮನೋ ಬುದ್ಧಿರ್ಮಾಮೇವೈಷ್ಯಸ್ಯ ಸಂಶಯಂ ಅಭ್ಯಾಸಯೋಗಯುಕ್ತೇನ ಚೇತಸಾ ನನ್ಯಗಾಮಿನಾ ಪರಮಂ ಪುರುಷಂ ದಿವ್ಯಂ ಯಾತಿ ಪಾರ್ಥಾನುಚಿಂತಯನ್ ಕವಿಂ ಪುರಾಣಮನುಶಾಸಿತಾರಂ ಮಣೋರಣೀಯಾನ್ ಸಮನುಸ್ಮರೇದ್ಯಃ ಸರ್ವಸ್ಯ ಧಾತಾರಮಚಿಂತ್ಯ ರೂಪಂ ಆದಿತ್ಯವರ್ಣಂ ತಮಸಃ ಪರಸ್ತಾತ್ ಪ್ರಯಾಣಕಾಲೇ ಮನಸಾಚಲೇನ ಭಕ್ತ್ಯಾ ಯುಕ್ತೋ ಯೋಗಬಲೇನ ಚೈವ ಭ್ರುವೋರ್ಮಧ್ಯೆ ಪ್ರಾಣಮಾವೇಶ್ಯ ಸಮ್ಯಕ್ ಸತಂ ಪರಂ ಪುರುಷಮುಪೈತಿ ದಿವ್ಯಂ ಯದಕ್ಷರಂ ವೇದವಿದೋ ವದಂತಿ ವಿಶಂತಿ ಯದ್ಯತಯೋ ವೀತರಾಗಾಃ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷ್ಯೆ ಸರ್ವದ್ವಾರಾಣಿ ಸಂಯಮ್ಯ ಮನೋಹೃದಿ ನಿರುಧ್ಯ ಚ ಮೂರ್ಧ್ಯಾಧಾಯಾತ್ಮನಃ ಪ್ರಾಣಮಾಸ್ಥಿತೋ ಯೋಗಧಾರಣಾಂ ಓಮಿತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಮನುಸ್ಮರನ್ ಯಃ ಪ್ರಯಾತಿ ತ್ಯಜನ್ ದೇಹಂ ಸಯಾತಿ ಪರಮಾಂ ಗತಿಂ ಅನನ್ಯಚೇತಾಃ ಸತತಂ ಯೋ ಮಾಂ ಸ್ಮರತಿ ನಿತ್ಯಶಃ ತಸ್ಯಾಹಂ ಸುಲಭಃ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನಃ ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಮಶಾಶ್ವತಂ ನಾಪ್ನುವಂತಿ ಮಹಾತ್ಮಾನಃ ಸಂಸಿದ್ಧಿಂ ಪರಮಾಂಗತಾಃ ಆಬ್ರಹ್ಮಭುವನಾಲ್ಲೋಕಾಃ ಪುನರಾವರ್ತಿನೋರ್ಜುನ ಮಾಮುಪೇತ್ಯತು ಕೌಂತೇಯ ಪುನರ್ಜನ್ಮ ನ ವಿದ್ಯತೆ ಸಹಸ್ರಯುಗಪರ್ಯಂತಮಹರ್ಯದ್ಬ್ರಹ್ಮಣೋ ವಿದುಃ ರಾತ್ರಿಂ ಯುಗಸಹಸ್ರಾಂತಾಂ ತೇಹೋರಾತ್ರವಿದೋ ಜನಾಃ ಅವ್ಯಕ್ತಾದ್ವ್ಯಕ್ತಯಃ ಸರ್ವಾಃ ಪ್ರಭವಂತ್ಯಹರಾಗಮೇ ರಾತ್ರ್ಯಾಗಮೇ ಪ್ರಲೀಯಂತೆ ತತ್ರವ್ಯಾವ್ಯಕ್ತಸಂಜ್ಞಕೆ ಭೂತಗ್ರಾಮಸ್ಸ ಏವಾಯಂ ಭೂತ್ವಾ ಭೂತ್ವಾ ಪ್ರಲೀಯತೆ ರಾತ್ರ್ಯಾಗಮೇ ವಶಃ ಪಾರ್ಥ ಪ್ರಭವತ್ಯಹರಾಗಮೇ ಪರಸ್ತಸ್ಮಾಸ್ತು ಭಾವೋನ್ಯೋ ವ್ಯಕ್ತೋ ವ್ಯಕ್ತಾತ್ ಸನಾತನಃ ಯಸ್ಸ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ. ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯ್ಯೇನ ಮಾರ್ಗೇಣ ಮಹೀಂ ಮಹೀಷಾಃ ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನಿ ದೇಶೋಯಂ ಕ್ಷೋಭರಹಿತಃ ಸಜ್ಜನಾಃ ಸಂತು ನಿರ್ಭಯಾಃ ಅಪುತ್ರಾಃ ಪುತ್ರಿಣಃ ಸಂತು ಪುತ್ರಿಣಃ ಸಂತು ಪೌತ್ರಿಣಃ ಅಧನಾಃ ಸಧನಾಃ ಸಂತು ಜೀವಂತು ಶರದಾಂ ಶತಂ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಶ್ರೀಕೃಷ್ಣಾರ್ಪಣಮಸ್ತು.